ಹರಿಯೋ ಮೇಡಮ್. ಅಯ್ಯೋ ಮೇಡಮ್. ಹರಿ ಓಂ. ಒಳ್ಳೇದು. ಎಲ್ಲ ಮ್ಯೂಟಲ್ಲಿ ಇಟ್ಕೊಳ್ಳಿ. ಶುರು ಮಾಡ್ಕೊಳ್ಳೋಣ. ಒಳ್ಳೇದು. ಮೊದಲನೇ ಅಧ್ಯಾಯದಲ್ಲಿ ಪಾತ್ರಗಳ ಪರಿಚಯ ಮಾಡಿಕೊಂಡು ಆ ಪ್ರತಿಯೊಂದು ಪಾತ್ರ ಕೂಡ ಯಾವ ಗುಣವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋ ತರದಲ್ಲಿ ವಿಚಾರ ಮಾಡುತ್ತೀವಿ. ಇದು ಒಂದು ತೀರ್ಥಯಾತ್ರೆ ಅನ್ನೋ ತರದಲ್ಲಿ ಪ್ರಾರಂಭ ಮಾಡಿಕೊಂಡು ಕುರುಕ್ಷೇತ್ರ ಅನ್ನೋದೇ ನಮ್ಗೆ ಆ ತೀರ್ಥ ಕ್ಷೇತ್ರ ಆಗಿತ್ತು. ಅದನ್ನ ನೋಡಿದ್ವಿ ನಾವು. ಈಗ ನಾನೇ ಮಾತಾಡಿದೆ ಎಷ್ಟು ದಿನಾನು, 5-6 ದಿನ. ಈಗ ನೀವು ಮಾತಾಡ್ಬೇಕು. ನಿಮ್ಗೆ ಇದ್ರಲ್ಲಿ ಯಾವ್ದು ಹೊಸದು ಅನ್ನಿಸ್ತು, ಇದ್ರಲ್ಲಿ ಯಾವ್ದು ಮನಸ್ಸಿಗೆ ಮುಟ್ತು, ಇದ್ರಲ್ಲಿ ಹೊಸ ಆಯಾಮ ಏನ್ ಕಂಡುಕೊಂಡ್ರಿ ನೀವು, ಅಥವಾ ಯಾವಾಗ್ಲೂ ಇದೇ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರ? ಗೀತೆ ಸಾಕಷ್ಟು ಜನ ಸಾಕಷ್ಟು ಸಲ ಅಧ್ಯಯನ ಮಾಡಿರೋದ್ರಿಂದ ಈ ಪ್ರಶ್ನೆಗಳು ತಮ್ಮ ಮುಂದೆ ಮಾತನಾಡಬಹುದು ತಾವು. ಎಷ್ಟು ಜನ ಭಗವದ್ಗೀತೆಯನ್ನ ಮೊದಲನೇ ಸಲ ಕೇಳ್ತಾ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಹರಿಯೋ ಮೇಡಮ್, ನಾನು ಮೊದಲನೇ ಸರಿ ಕೇಳ್ತಾ ಇದ್ದೀನಿ ಮೇಡಮ್. ಬಟ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ಕೇಳಕ್ಕೆ. ಕ್ಲಾಸ್ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇರ್ತೀನಿ. ಅದು ಒಳ್ಳೇದು. ಆದ್ರೆ ಯಾವ ವಿಚಾರ ನಿಮ್ಮ ಮನಸ್ಸಿಗೆ ಮುಟ್ತು ಅನ್ನೋದು ಹೇಳ್ಬೇಕು ನನಗೆ. ತುಂಬಾ ಚೆನ್ನಾಗಿತ್ತು. ಹೌದು. ಏನ್ ಚೆನ್ನಾಗಿ ಅನ್ನಿಸ್ತು ಅದೇ ಹೇಳ್ಬೇಕು ಅಂತ. ಮೇಡಮ್, ನರನಿಂದ ಪ್ರಯತ್ನ ಏನ್ ಮಾಡ್ಬೇಕು ಅದು ಭಗವದ್ಗೀತೆಯಿಂದ ನಾನು ತಿಳಿದುಕೊಂತೀನಿ. ನರನಿಂದ ನಾರಾಯಣ. ಹರಿಯೋ. ಪ್ರತಿಯೊಂದು ಮನಸ್ಸಿನಲ್ಲಿಯೂ ಕೂಡ ಒಂದು ಕುರುಕ್ಷೇತ್ರ ನಡೀತಾ ಇರತ್ತೆ. ಒಳ್ಳೆಯ ಭಾವನೆಗಳು ಮತ್ತು ತದ್ವಿರುದ್ಧವಾದ ಭಾವನೆಗಳಿಂದ ಅದರಲ್ಲಿ ನಾವು ಯಾವ್ದನ್ನು ಉಳಿಸ್ಕೋಬೇಕು, ಹೇಗೆ ಉಳಿಸ್ಕೋಬೇಕು, ಯಾಕೆ ಉಳಿಸ್ಕೋಬೇಕು ಅನ್ನೋದ ಪ್ರತಿಯೊಂದು ಒಂದು ಉತ್ತರ ಭಗವದ್ಗೀತೆನಲ್ಲಿ ಸಿಗತ್ತೆ ಅಂತ ನನಗೆ ನೀವು ಈ ಸಾರಿ ಇದು ಮಾಡಿದಾಗ್ಲಂತೂ ಖಂಡಿತವಾಗೂ ಅನಿಸಿದೆ. ಪ್ರತಿಯೊಂದು ಇದರಲ್ಲಿ ಕೂಡ ಒಂದು ಸದ್ವಿಚಾರ ಅನ್ನೋದನ್ನು ಉಂಟಾದಾಗ ಅದು ಕೃಷ್ಣ ಕಾನ್ಷಿಯಸ್ನೆಸ್ ಅಂತ. ಆ ಕೃಷ್ಣನ ಒಂದು ಇದು ಇವರು ಲಲಿತಾ ಮೇಡಮ್ ಹೇಳಿದಾಗೆ ನರನಿಂದ ನಾರಾಯಣನಿಗೆ ಟ್ರಾನ್ಸ್ಫಾರ್ಮೇಶನ್ ಆಗುವ ಹಂತದಲ್ಲಿ ನಮಗೆ ಸಿಕ್ಕುವಂತ ಒಂದು ಒಳ್ಳೆಯ ಮಾರ್ಗ ಅಂದ್ರೆ ಭಗವದ್ಗೀತೆ. ನಾವೇನು ನಾರಾಯಣ ಆಗಕ್ಕಾಗೋದಿಲ್ಲ, ಆದ್ರೆ ನರರಲ್ಲಿರುವಂತ ಕೆಟ್ಟ ಒಂದು ನಮ್ಮಲ್ಲಿರುವಂತ ಪ್ರತಿಯೊಬ್ಬರಲ್ಲಿಯೂ ಇರುವಂತ ಕೆಟ್ಟ ಗುಣಗಳನ್ನ ಟು ಸಮ್ ಎಕ್ಸ್ಟೆಂಟ್ ನಾವು ಕಡಿಮೆ ಮಾಡ್ಕೋತಾ ಹೋಗ್ಬೋದು. ಮತ್ತೆ ನಮ್ಮ ಸ್ವಧರ್ಮವನ್ನ ನಾವು ಪಾಲಿಸ್ಬೇಕು. ಮಿಕ್ಕಿದ್ದೆಲ್ಲ ಆಮೇಲೆ ಫಸ್ಟ್ ನಾನೇನು, ನನ್ನ ಪಾತ್ರ ಏನು ಈ ಜೀವನದಲ್ಲಿ, ಯಾವ್ಯಾವ ರೂಪದಲ್ಲಿ ನಾನು ಏನೇನ್ ಪಾತ್ರವನ್ನು ಮಾಡ್ತಾ ಇದ್ದೇನೆ, ಆ ಪಾತ್ರಕ್ಕೆ ಒಂದು ಅನುಗುಣವಾಗಿ ನನ್ನ ಪ್ರತಿಯೊಂದು ನಡತೆ ಕರ್ಮ ನಡೆಯೋ ಹಾಗೆ ನಾನು ನೋಡ್ಕೋಬೇಕು. ಮ್ಯಾಮ್, ನಾನು ತುಂಬಾ ಸರಿ ಕೇಳಿದ್ದೀನಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ, ಬಟ್ ನಿಮ್ ಬಾಯಿಂದ ಕೇಳಿದ್ದು ಫಸ್ಟ್ ಟೈಮು. ನಂಗೆ ತುಂಬಾ ಇಷ್ಟ ಆಯ್ತು ಮ್ಯಾಮ್. ಮಧ್ಯೆ ಕಥೆಗಳು ಹೇಳ್ತಾ ಹೋಗ್ತೀರಾ. ನಮ್ಗೆ ಏನಂದ್ರೆ ಏನು ಗೊತ್ತೇ ಇರ್ಲಿಲ್ಲ ಭಗವದ್ಗೀತೆ ಬಗ್ಗೆ. ಗೀತಾ ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ ನಾನು. ಬಟ್ ಒಬ್ಬೊಬ್ರದ್ದು ಒಂದೊಂದು ವೇ ಇದೆ ಅಲ್ಲ ಮ್ಯಾಮ್. ನನಗೆ ನೀವ್ ಹೇಳೋದು ತುಂಬಾ ಇಷ್ಟ ಆಯ್ತು. ಅದ್ರ ಜೊತೆಗೆ ಅದೇ ನಮ್ ಲೈಫ್ ಅಲ್ಲಿ ಎಷ್ಟು ವಿಷಾದಗಳಿರುತ್ತೆ, ಅದ್ರಿಂದ ಯಾವ ತರ ಹೊರಗ್ ಬರೋದು ಅಂತ ಗೊತ್ತಾಗ್ತಾ ಇದೆ ಮ್ಯಾಮ್ ಅಷ್ಟೇ. ಅದೇ ಇಷ್ಟ ಆಯ್ತು ಅಂದ್ರಲ್ಲ, ಅದ್ ಏನ್ ಇಷ್ಟ ಆಯ್ತು ಹೇಳ್ಬೇಕು ನನ್ಗೆ. ಇದು ಜನರಲೈಸ್ಡ್ ಟಾಕ್ಸ್ ಇವೆಲ್ಲ. ಗೀತೆಯಲ್ಲಿ ಇದು ಹೇಳಿದೆ, ನರನಿಂದ ನಾರಾಯಣ ಆಗ್ಬೇಕು, ಎಲ್ರಿಗೂ ಗೊತ್ತಿರೋ ವಿಚಾರ. ನನ್ನಲ್ಲಿ ಸದ್ ವಿಚಾರಗಳು ತಂದ್ಕೊಳ್ಬೇಕು, ಅವೆಲ್ಲ ಜನರಲೈಸ್ಡ್.
ಪರ್ಟಿಕ್ಯುಲರ್ ಆಗಿ ನಿಮಗೆ ಮ್ಯಾಮ್ ಆ ಹೃದಯ ಮುಟ್ಟುತ್ತಲ್ಲ, ಆ ವಿಚಾರ ಯಾವುದು ಅಂತ ಹೇಳ್ಬೇಕು. ಇದು ಮ್ಯಾಮ್ ಯಾವಾಗ್ಲೂ ಪರ್ಟಿಕ್ಯುಲರ್ ಆಗಿ ಅಂದ್ರೆ ನನ್ಗೆ ದಿನ ಇದು ಓದೋದ ಕನ್ಫ್ಯೂಷನ್ ಮ್ಯಾಮ್, ಕೇಳಿದಾಗೆಲ್ಲ ಕನ್ಫ್ಯೂಷನ್. ನಾನ್ ದೇವ್ರ ಮುಂದ್ ಕುತ್ಕೊಂಡಾಗ ಏನ್ ಕೇಳ್ತೀನಿ, ದೇವ್ರೆ ನನ್ಗೆ ಒಳ್ಳೆ ಬುದ್ಧಿ, ಒಳ್ಳೆ ಯೋಚನೆಗಳು, ಒಳ್ಳೆ ಥಾಟ್ಸ್ ಅಷ್ಟೇ ಬರ್ಲಿ ಅಂತೀನಿ. ಬಟ್ ಸ್ಟಿಲ್ ಅದ್ ಏನಂದ್ರೆ ಕೆಟ್ಟದೇ ಬರ್ತಾ ಇರುತ್ತೆ, ಅದು ನುಕ್ಕೊಂಡು ಬರ್ತಾ ಇರುತ್ತೆ ಮ್ಯಾಮ್. ಎಷ್ಟು ಟ್ರೈ ಮಾಡಿದ್ರು ಅದಾಗ್ತಾನೆ ಇಲ್ಲ ಮ್ಯಾಮ್ ನನ್ಗೆ. ನೀವೇ ನೀವೆಷ್ಟ್ ಸರಿ ಹೇಳ್ತಾ ಇರ್ತೀರಾ ಅವನ್ನೆಲ್ಲ ಕೆಳಗ್ ತಳ್ಳಿ ನಿಮ್ಗೆ ಒಳ್ಳೆತನ ಮೇಲ್ ತರ್ಬೇಕು ಅಂತ, ಬಟ್ ಅದಾಗ್ತಾ ಇಲ್ಲ ಮ್ಯಾಮ್. ಎಷ್ಟ್ ಸರಿ ಕೇಳಿದ್ರು ಕೆಟ್ಟದ್ದೇ ಇದೆ, ಜಾಸ್ತಿ ಕೆಟ್ಟದ್ದೇ ಇರ್ಬೇಕು ಮೋಸ್ಟ್ಲಿ. ಹಾ. ಅಲ್ಲ, ಹಾಗಂತ ಈಗ ಉತ್ತರ ಏನ್ ಕಂಡುಕೊಂಡ್ರಿ ಈಗ 1ನೇ ಅಧ್ಯಾಯ ನೋಡಿದ್ಮೇಲೆ? ಹರಿ ಓಂ. ಹರಿಯ. ಅದೇ ಪಾಂಡವರು ಅವರು ಯಾವಾಗ್ಲೂ ಒಳ್ಳೆ ಗುಣಗಳನ್ನೇ ಪ್ರತಿನಿಧಿಸ್ತಾರೆ, ಮತ್ತೆ ಕೌರವರು ಅವರಲ್ಲಿರುವಂತ ಕೆಟ್ಟ ನಡತೆಯಿಂದ ಕೆಟ್ಟ ಗುಣಗಳನ್ನು ಪ್ರತಿನಿಧಿಸ್ತಾರೆ. ನಾನು ಅದ್ರಲ್ಲಿ ಏನ್ ಆಯ್ಕೆ ಮಾಡ್ಕೋಬೇಕು? ಆಮೇಲೆ ಪ್ರತಿಯೊಂದು ಇದರಲ್ಲಿ ಬರೋ ಪ್ರತಿ ಪಾತ್ರಕ್ಕೂ ಕೂಡ ಅದರದ್ದೇ ಆದ ಒಂದು ಶಕ್ತಿ ಇದೆ, ಒಂದು ವೇ ಆಫ್ ಬಿಹೇವಿಯರ್ ಇದೆ. ಅದ್ರಲ್ಲಿ ಇವಾಗ ನೀವು ಹೇಳ್ತಾ ಇದ್ದಾಗ ನನ್ಗೆ ಅದೇ ಅರ್ಜುನನ್ ಬಗ್ಗೆ ಹೇಳಿದ್ವಿ, ವಿಚಾರಶೀಲತೆ, ವಿವೇಕ. ಅದೇ ರೀತಿ ಕೃಷ್ಣ, ಇವನ್ ದೋ ಈಸ್ ಎ ಪರಮಾತ್ಮ, ಅವನು ಅಟ್ ದಟ್ ಟೈಮ್ ಫಾಲೋ ದ ಮಾಸ್ಟರ್ ಅಂತ ಅವನು ಏನ್ ಹೇಳ್ದ, ಅವನ ರಥಕ್ಕೆ ನಾನು ಇದಿದ್ದಾಗ ಆ ಕರ್ತವ್ಯವನ್ನಷ್ಟೇ ನಾನು ಮಾಡ್ತೀನಿ ಅಂತ. ನಾವು ಅಷ್ಟೇ ಜೀವನದಲ್ಲಿ ಏನೋ ಇಷ್ಟೋ 1,000 ಯೋಚನೆ ಬರ್ತಾ ಇದ್ರು ಸಹ ಅದನ್ನ ಬದಿಗೊತ್ತಿ ನಮ್ ಕರ್ತವ್ಯನ ಮಾಡೋ ಪ್ರಯತ್ನನೇ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಇದೆಲ್ಲದಕ್ಕೂ ನನ್ಗನ್ಸುತ್ತೆ ಒಂದು ತಳಹದಿ ನಮ್ಗೆ ಸಿಕ್ಕಿರೋದು ಭಗವದ್ಗೀತೆಯಿಂದ. ಆಮೇಲೆ ಈ ಸರಿ ನೀವು ಅದನ್ನ ಡಿಟೇಲ್ ಆಗಿ ಅದು ಹೇಗೆ ಯಾವ ಪುರಾಣದಲ್ಲಿ ಬಂತು, ಯಾವ ಇದರಿಂದ ಡಿರೈವ್ ಆಗಿದೆ, ಎಷ್ಟನೇ ಇದರಲ್ಲಿ ಬಂತು, ಅದನ್ನೆಲ್ಲವನ್ನ ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದೀರಿ, ಅದು ಕೂಡ. ಆಮೇಲೆ ತಲೆಯಲ್ಲಿ 100 ವಿಚಾರಗಳು, ಆ ಬಿಳಿ ಕುದುರೆ ಅನ್ನುವಂತ ಒಂದು ಕಾನ್ಸೆಪ್ಟ್ ನೀವು ಹೇಳಿದಾಗ್ಲೂ ಅಷ್ಟೇ ನಿಜ, 1,00,000 ಯೋಚನೆ. ಈಗ ನಾನ್ ನಿಮ್ಮ ಹತ್ರ ಇದನ್ನ ಹೇಳ್ಕೊತಾ ಇರುವಾಗ್ಲೂ ನನ್ನ ತಲೆಯಲ್ಲಿ ಇನ್ನೇನೇನೋ 1-2-3 ವಿಚಾರಗಳು ಬರ್ತಾನೆ ಇರುತ್ತೆ. ಅದನ್ನ ಆ ಬದಿ ಸರಿಸಿ ನಾನು ಹೇಗೆ ಬದುಕಬೇಕು ಅನ್ನೋ ಒಂದು ವಿವೇಕವನ್ನ ನಾನು ಹೇಗೆ ಪಡ್ಕೋಬಹುದು ಅನ್ನೋದು ನಿಜವಾಗ್ಲೂ ಮಾರ್ಗದರ್ಶನ ಸಿಗ್ತಾ ಇದೆ. ಓಕೆ. ಅಂದ್ರೆ ಸರಿ. ಲೈಫಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಮ್ಯಾಮ್. ಅಂದ್ರೆ ವಿಷಾದ ಇದ್ದೇ ಇರುತ್ತೆ, ಸ್ಟಾರ್ಟ್ ಆಗದೆ ಅದ್ರಿಂದ. ನೋಡಿದ್ ಬಯಸುತ್ತೆ, ಕೇಳಿದ್ ಬಯಸುತ್ತೆ ಅಂತ ಎಷ್ಟು ಇಂದ್ರಿಯಗಳನ್ನ ನಾವು ಇದಕ್ ತಗೊಳಕ್ ಹೋಗ್ತಿವಿ ಕಂಟ್ರೋಲ್ಗೆ, ಬಟ್ ಸ್ಟಿಲ್ ಆಗಲ್ಲ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಅರ್ಜುನನ್ ತರ ಕೃಷ್ಣನ್ಗೆ ಶರಣಾಗತಿ ಹೊಂದ್ಬೇಕು ಅಂತ ಗೊತ್ತಾಯ್ತು ಮ್ಯಾಮ್. ಅಂದ್ರೆ ಬರೀ ಕಷ್ಟ ಬಂದಾಗಲ್ಲ, ನಮ್ ಕರ್ಮ ಮಾಡ್ಕೊಂತಾನು ಹೋಗ್ಬೇಕು, ಅದ್ರ ಜೊತೆಗೆ ಧೈರ್ಯ ಸ್ಥೈರ್ಯ ಎಲ್ಲಾ ಕೊಟ್ಟು ನೀನೇ ನೋಡ್ಕೊಳಪ್ಪ ಅಂತ ಶರಣಾಗ್ಬೇಕು, ಅಷ್ಟೇ ಗೊತ್ತಾಯ್ತು ಮ್ಯಾಮ್. ಓಕೆ. ಹಾ, ಬೇರೆಯವ್ರಿಗೂ ಚಾನ್ಸ್ ಕೊಡಿ. ರಶ್ಮಿ ರಾಘವೇಂದ್ರನ್ದು ಮೈಕ್ ಅನ್ಮ್ಯೂಟ್ ಆಗಿದೆ. ರಶ್ಮಿ ಮಾತಾಡ್ತೀಯಮ್ಮ, ಹೇಳಿ. ಹರಿ ಓಂ ಎಲ್ಲರಿಗೂ. ಈ ಸಲ ನಮ್ದು ಭಗವದ್ಗೀತೆ ಕ್ಲಾಸು ಎರಡನೇ ಸಲ ನಡೀತಾ ಇರೋದು. ಈ ಸಲ ಶುರು ಮಾಡ್ತಿದ್ದಂಗೆ ಆಂಟಿ ಹೇಳಿದ ಪ್ರಕಾರ ಈ ಸಲ ಹೊಸ ಆಯಾಮದಿಂದ, ಹೊಸ ದೃಷ್ಟಿಕೋನದಿಂದ ಭಗವದ್ಗೀತೆನ ನೋಡೋಣ ಅಂತ ಶುರು ಮಾಡಿದ್ರು. ಎಲ್ಲಾ ಪಾತ್ರಗಳ ಪರಿಚಯ, ವಿದ್ಯೆ ಗುಣಧರ್ಮಗಳನ್ನ ಪರಿಚಯ ಮಾಡಿಕೊಟ್ರು ಮೊದಲಿನಲ್ಲಿ. ಎಕ್ಸಾಂಪಲ್ ಯುಧಿಷ್ಠಿರ ನಿಷ್ಕಾಮ ಕರ್ಮ, ಭೀಮ ಗುಡ್ ಓವರ್ ಬ್ಯಾಡ್ ಅಂದ್ರೆ ಸಾಹಸಿ, ಅರ್ಜುನ ವಿಚಾರಶೀಲತೆ, ನಕುಲ ಪ್ರಶಾಂತತೆ, ಸಹದೇವ ಸಮರ್ಪಣಾ ಭಾವ, ಸರೆಂಡ್ರಿಂಗ್ ಭಾವ. ಈ ತರ ಪಾತ್ರಗಳ ಪರಿಚಯ ಮಾಡಿಕೊಟ್ರು. ಇದೆಲ್ಲ ಗುಡ್ ಅಂತ ಇಟ್ಕೊಂಡಾಗ, ಈ ಕಡೆ ಬಂದಾಗ ಧೃತರಾಷ್ಟ್ರ ಅಜ್ಞಾನ ಮತ್ತು ಗಾಂಧಾರಿ ಕುಬುದ್ಧಿಯನ್ನ ಎಕ್ಸಿಬಿಟ್ ಮಾಡ್ತಾ ಬರ್ತಾ ಇದ್ರು. ಸೊ ಇದೊಂದು ಆಯಾಮ ಹೊಸದಾಗಿ ನಮಗೆ ಈ ಸಲದ ಕ್ಲಾಸ್ನಲ್ಲಿ ಕಾಣಿಸ್ತು. ಇನ್ನೊಂದು ಏನಂತಂದ್ರೆ, ಗೀತೆ ಬಂದು ನನ್ನ ಹಾಗೂ ಕೃಷ್ಣನ ಸಂವಾದ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋ. ಅರ್ಜುನನ ಸಂವಾದ ಹೌದು, ಬಟ್ ಅರ್ಜುನನ ಜಾಗದಲ್ಲಿ ನಾವೆಲ್ಲರೂ ನಿಂತು ಗೀತೆಯನ್ನು ನನ್ನ ಹಾಗೂ ಕೃಷ್ಣನ ಸಂವಾದ ಅಂತ ನೋಡಿದ್ರೆ, ಸೊ ಅದನ್ನ ಹೆಚ್ಚು ಅಪ್ಲಿಕಬಲ್ ಆಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭವಾಗುತ್ತೆ ಅಂತ. ಸೊ ಇನ್ನೊಂದು ಏನು ಪಾಯಿಂಟ್ ಹೇಳಿದ್ರು ಅಂತಂದ್ರೆ, ಈ ಸಲ ನನಗಿಷ್ಟ ಆಗಿದ್ದು ತುಂಬಾ ಅಂದ್ರೆ ನನಗೆ ನಾಟಿದ್ದು, ಗಾಡ್ ವರ್ಕ್ಸ್ ವಿತ್ ಯು ನಾಟ್ ಫಾರ್ ಯು ಅನ್ನೋದು ಮಾತು.
ಇನ್ನೊಂದು ಹಿ ಕಂಪ್ಲೀಟ್ಸ್ ದ ಸೆಂಟೆನ್ಸ್ ಯು ಹ್ಯಾವ್ ಸ್ಟಾರ್ಟೆಡ್. ಅದು ಮತ್ತೊಂದು ಮನ ಮುಟ್ಟಿದ್ದು, ಅಂದ್ರೆ ವಿಚ್ ಐ ಹ್ಯಾವ್ ಮೇಡ್ ಅ ನೋಟ್ ಆಫ್ ಇಟ್. ಆಮೇಲೆ ಇನ್ನೊಂದೇನಂತಂದ್ರೆ ವಾಸನೆಗಳು ಬೀಜ ರೂಪದಲ್ಲಿ ಬಹಳ ಜನ್ಮಗಳಿಂದ ನಮ್ಮಲ್ಲಿ ಇರುತ್ತವೆ. ಅದೊಂದು. ಇನ್ನೊಂದು ಹೆಚ್ಚು ಮನ್ಸು ಮುಟ್ಟಿದ್ದು ಅಂದ್ರೆ ನಾವೆಲ್ಲರೂ ಸಾಂಸಾರದಲ್ಲಿ ಇರ್ತೀವಲ್ಲ, ಸಾಂಸಾರಿಕ ಕರ್ಮ ಅನ್ನೋದು ಅಹಂಕಾರ ಅನ್ನೋ ತರ ಬರುತ್ತೆ. ಸೊ ಅಹಂಕಾರನ ಹೇಗೆ ಮುರಿಯೋದು ಅಂತಂದ್ರೆ ಸಮರ್ಪಣಾ ಭಾವದಿಂದ ಅಹಂಕಾರವನ್ನು ಮುರಿಯಬಹುದು ಅಂತ. ಅದು ನಾನು ನೋಟ್ ಮಾಡ್ಕೊಂಡು ಇದನ್ನ, ಹೇಗೋ ನಾವೆಲ್ಲ ಸಂಸಾರದಲ್ಲಿ ಇರ್ತೀವಲ್ಲ, ಸೊ ಆ ಸಮರ್ಪಣೆ ಭಾವ ಡೈಲಿ ಬೆಳೆಸ್ಕೊತಾ ಹೋಗೋದು ಅನ್ನೋ ತರ. ಸೊ ಅದರಿಂದ ನಮ್ದು ಅಹಂಕಾರ ಅನ್ನೋದು ಮುರಿತಾ ಬರ್ಬೋದು ಅನ್ನೋದು ಒಂದು ನಾನು ಸ್ಪೆಸಿಫಿಕಲಿ ನೋಟ್ ಮಾಡ್ಕೊಂಡು ಡೈಲಿ ಅಪ್ಲೈ ಮಾಡ್ಕೊಳಕ್ ಟ್ರೈ ಮಾಡ್ತಿರ್ತೀನಿ. ಬಟ್ ಐ ಫರ್ಗೆಟ್ ಎವ್ರಿ ಟೈಮ್. ಸೊ ದೀಸ್ ಆರ್ ದ ಹೈಲೈಟ್ಸ್ ಆಕ್ಚುಲಿ ವಿಚ್ ಹ್ಯಾವ್ ಮೇಡ್ ಅ ಸ್ಪೆಸಿಫಿಕ್ ನೋಟ್ ಆಫ್ ಇಟ್. ಹರಿ ಓಂ. ವೆರಿ ಥ್ಯಾಂಕ್ ಯು. ನೈಸ್, ವೆರಿ ನೈಸ್. ಅದು ನೋಟ್ ಮಾಡ್ಕೊಂಡು ಅಪ್ಲೈ ಮಾಡಕ್ ಶುರು ಮಾಡಿದ್ರೆ ಸಾಕು, ತಾನಾಗೆ ಬರ್ತಾ ಹೋಗುತ್ತೆ, ನೆನ್ಪಿದ್ರೆ ಸಾಕು. ವಿ ಶುಡ್ ನೋ ವಾಟ್ ಟು ಅಪ್ಲೈ ಅಲ್ವಾ? ಈ ನಮ್ಗೇನ್ ಅಪ್ಲೈ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಹೌದು. ಸಮರ್ಪಣಾ At ಭಾವ. least you know what you know to apply now. Even if you forget, it's fine. ಮತ್ತೆ ನೆನಪಾಗತ್ತೆ ಅಲ್ವಾ? ಹರಿ ಓಂ, ಹರಿ ಓಂ. ರೇಖಾ, ರವೀಂದ್ರ ಮಾತಾಡಕ್ಕಿದ್ರು. ಹರಿ ಓಂ ಮೇಡಮ್. ನಾನು ಯಾವಾಗಲೂ ಈ ವಿಷಾದ ಯೋಗ ಅಂದರೆ ಯೋಗ ಅನ್ನೋದನ್ನು ಇಷ್ಟೇ ಸಲ ಅರ್ಥ ಆಗಿರಲಿಲ್ಲ. ಆ್ಯಕ್ಚುಲಿ ಇಷ್ಟು ಸಲ ನಿಮ್ಮ ಹತ್ರ ಬಂದಿದೆ. ಈ ಸಲ ನೀವು ಒಂದೊಂದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ಮೇಲೆ ದುಃಖದಿಂದ ಏನಾದರೂ ಪಾಠ ಕಲಿತ್ರೆ ಅದು ಯೋಗ ಆಗುತ್ತೆ. ಅದು ಅವಾಗ ವಿಷಾದನೇ ಒಂದು ಯೋಗ ಅಂತ ಯಾಕೆ ಅಂತ ಅದು ಒಂಥರ ಸ್ಪಷ್ಟವಾಗಿ ತುಂಬ ಅರ್ಥ ಆಯ್ತು. ದುಃಖ ಅಂದ್ರೆ ಏನ್ ಬರೀ ಯಾಕೆ ವಿಷಾದ ಯಾಕೆ ಯೋಗ ಅಂತಾರೆ ಅನ್ನೋದೇ ಒಂದು ಕ್ವಶನ್ ಆಗಿತ್ತು ಈ ಸಲ. ಆಮೇಲೆ ಈ ಸಲ ನೀವು ಪ್ರತಿಯೊಂದಕ್ಕೂ ಗುಣಗಳನ್ನ ಅಪ್ಲೈ ಮಾಡಿದ್ರು. ರಿಯಲಿ ಅದು ತುಂಬಾ ಖುಷಿ ಆಯ್ತು. ಅವನು ಧೃತರಾಷ್ಟ್ರ ಅಜ್ಞಾನ ಅದೆಲ್ಲ ಒಂಥರ ಕೇಳಕ್ಕೆ ಚೆನ್ನಾಗಿತ್ತು. ಆಮೇಲೆ ಹೃದಯ ಗುಹೆಯಲ್ಲಿ ಕೃಷ್ಣ ಕುಳಿತುಕೊಳ್ತಾನೆ ಅಂತ ಹೇಳಿ ನನಗೆ ಅದನ್ನ ಹೇಳಕ್ ಬರಲ್ಲ ಪೂರ್ತಿ, ಬಟ್ ಅದು ತುಂಬಾ ಬ್ಯೂಟಿಫುಲ್ ಅನ್ನಿಸ್ತು. ನಮ್ಮ ಇದರಲ್ಲಿ ದೇವರು ಕೂತಿರ್ತಾನೆ ಅಂತ ಹೇಳಿದ್ರು. ಅದೊಂದು ಬಹಳ ನನಗೆ ಖುಷಿ ಇದಾಗಿತ್ತು. ಆಮೇಲೆ ಯಾವಾಗಲೂ ಅವನು ದೇವರು ನಿಮಗೆ ಒಳ್ಳೇದಕ್ಕೆ ಸಪೋರ್ಟ್ ಮಾಡ್ತಾನೆ, ಈಸ್ ನಾಟ್ ಯುವರ್ ಸರ್ವೆಂಟ್ ಅಂತ ಹೇಳಿದ್ರು. ಅದು ಈ ಸಲ ನಿಜವಾಗ್ಲೂ ಎಲ್ಲ ಆ ಥರ ಒಂದೊಂದು ಅರ್ಥ ಆಗಿತ್ತು. ಇನ್ನು ಪೂರ್ತಿ ಎಷ್ಟೋ ತಲೆಗೆ ಹೋಯ್ತು, ಹೇಳಕ್ ಬರ್ತಾ ಇಲ್ಲ, ನಂಗೆ ಇಷ್ಟು ಬರ್ತಾ ಹೇಳಿ. ಒಳ್ಳೇದು. ಮತ್ತೆ ಯಾರಾದ್ರೂ ಹೇಳ್ತೀರಾ? ನಿಮ್ಗೆ ಯಾವ ವಿಚಾರ ಮನಸ್ಸಿಗೆ ಮುಟ್ಟಿತು ಅದೇ ಹೇಳ್ಬೇಕು. ಯಾವ್ದು ಅಪ್ಲೈ ಮಾಡ್ಕೊಳಕ್ ಶುರು ಮಾಡಿದ್ರಿ ಆತರ? ಅಹಂಕಾರ ಕಡಿಮೆ ಮಾಡ್ಕೊಳ್ಬೇಕು ಮೇಡಮ್. ಯಾರು? ಸೌಭಾಗ್ಯ ಆಮೇಲೆ ಮನಸ್ಸು ಇಟ್ಕೊಳ್ಬೇಕು ಅಂತ ಕಲ್ತ್ಕೊಂಡ್ರಿ. ಓಕೆ, ಸೌಭಾಗ್ಯ ಲಕ್ಷ್ಮಿ ಅವ್ರದ್ದು ಅನ್ಮ್ಯೂಟ್ ಆಗಿದೆ, ಮಾತಾಡ್ತೀರಾ? ನಮಗೆ ಯಾವಾಗ ಗೊಂದಲ ಬರುತ್ತೋ ಆವಾಗ ನಾವು ಅದನ್ನ ದೇವ್ರಿಗೆ ಅರ್ಪಿಸಿಟ್ಟು ಅವ್ರ ಶರಣಾಗತ ಆದ್ರೆ ಅವರೇ ದಾರಿ ತೋರಿಸ್ತಾರೆ. ಆ ವಿಷಾದನ ಅವರು ಹೋಗ್ಲಾಡಿಸ್ತಾರೆ ಅಂತ. ಸೊ ಕಂಪ್ಲೀಟ್ ಸರೆಂಡರ್ ಟು ಗಾಡ್ ವಿಲ್ ಶೋ ಅ ವೇ. ಅರ್ಜುನ ಅವನ್ ಗೊತ್ತಾಗ್ತಾ ಇದ್ದಾಗ ಅವನ್ ಆತರ ಅನ್ಕೊಂಡ, ಅದೇ ತರ ನಮ್ಮ ಜೀವನದ ಸಮಸ್ಯೆಗಳಿಗೂ ನಾವು ಅವನ್ನೇನೆ ನೆನ್ಸ್ಕೊಂಡ್ರೆ, ನಾವು ನೆಚ್ಕೊಂಡ್ರೆ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ. ಹೌದಾ? ನಾನು ಆತರ ಹೇಳಿದ್ನಾ? ತಾವ್ ಹೇಳಿಲ್ಲ, ನಾನ್ ಆತರ ಅನ್ಕೊಂಡೆ. ಅಲ್ಲ, ನಾನು ಎಲ್ಲರನ್ನೂ ಕೇಳ್ತಾ ಇದ್ದೀನಿ, ನಾನು ಆತರ ಹೇಳಿದ್ನಾ? ಯಾರು ಸರಿಯಾಗಿ ಕೇಳಿಸ್ಕೊಂಡಿರ್ತೀರಾ ಆದ್ರೆ ಹೇಳುವಾಗ ಬೇರೆ ರೀತಿ ಆಗೋಗ್ಬಿಡತ್ತೆ. ಯಾಕಂದ್ರೆ ನಮ್ಗೆ ಯಾವ್ದೋ ಭಾವನೆ ಮನಸ್ಸಿನಲ್ಲಿ ಬಲವಾಗಿ ಕೂತು ಬಿಟ್ಟಿರುತ್ತೆ, ಅದು ಅಷ್ಟು ಸುಲಭವಾಗಿ ಹೋಗ್ಲಾಡಿಸ್ಲಿಕ್ಕೆ ಆಗಲ್ಲ. ಈಗ ದೇವ್ರಿಗೆ ಸರೆಂಡರ್ ಆದ್ರೆ ಎಲ್ಲ ಕೆಲ್ಸನೂ ಆಗುತ್ತೆ, ಒಳ್ಳೇದಾಗತ್ತೆ. ಅದಕ್ಕೆ ನಾನು ಇನ್ನೊಂದೇನೋ ಸೇರ್ಸಿದ್ದೆ ಅಂತ ನನಗ್ ನೆನ್ಪಿದೆ. ನಿಮ್ಗೆ ಯಾರಿಗಾದ್ರೂ ನೆನ್ಪಿದ್ಯಾ? ಪ್ರಾರ್ಥನೆ ಮಾಡಕ್ ಮೊದ್ಲು ನಾವೇನ್ ಮಾಡ್ಬೇಕು ಅಂತ
ಹೇಳಿದ್ದೆ. ನಮ್ಮ ನಮ್ ಎಫರ್ಟ್ ಪ್ರಯತ್ನ ಮತ್ತು ಇರ್ಬೇಕು ಫಸ್ಟ್ ಅಂತ. ಎಫರ್ಟ್ ಮತ್ತೆ ನಮ್ ಪ್ರಯತ್ನ ಪ್ರಾರ್ಥನೆ ಎರಡು ಎಲ್ಲ ಇಟ್ಟು ಒಟ್ಟೊಟ್ಟಿಗೆ ಹೋಗ್ಬೇಕು. ಆಮೇಲೆ ಶರಣಾಗತಿ ಆಗ್ಬೇಕು ಅಂತ. ಎಫರ್ಟ್ ಅಂಡ್ ದಿಸ್ ಪ್ರೇಯರ್ ಶುಡ್ ಗೋ ಟುಗೆದರ್. ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡ್ಬೇಕು. ಅಲ್ವಾ? ಅದಕ್ಕೇನ್ ಹೇಳಿದ್ದೆ ಧರ್ಮ ನಾನು? ನಾವು ಕೆಲಸ ಪುರುಷಾರ್ಥ ಮಾಡಿ ಪ್ರಾರ್ಥನೆ ಮಾಡ್ಬೇಕು. ಬರೀ ಪುರುಷಾರ್ಥ ಪ್ರಾರ್ಥನೆ ಮಾಡಿ ಮಾಡಿದ್ರೆ ಅವರ್ ಅಲ್ವಾ? ಎಫರ್ಟ್ ಅಂಡ್ ಪ್ರೇಯರ್. ಆ ಪುರುಷಾರ್ಥ ಮಾಡಿ ಪ್ರಾರ್ಥನೆ ಮಾಡ್ಬೇಕು. ಕಂಪ್ಲೀಟ್ ಸರೆಂಡರ್ ಅನ್ನೋದು ತುಂಬಾ ಹೈಯರ್ ಇದ್ರಲ್ಲಿ. ನಾವು ಆತರ ಸರೆಂಡರ್ ಅಂತ ಅಂದ್ರೆ ನಾನು ಏನಕ್ಕೂ ಪ್ರಯತ್ನ ಮಾಡಬಾರ್ದು. ಊಟ ತಿಂಡಿ ಅದು ಇದು ಎಲ್ಲ ಈಗ ನಮ್ದು ಏನಪ್ಪಾ ಹೇಗೆ ಅಂದ್ರೆ ನಾವು ಸಪೋರ್ಟ್ ತಗೊಳ್ತಾ ಇರೋದು ಭಗವಂತ, ಯಾವ್ದೋ ಒಂದ್ ಕೆಲ್ಸ ಆಗಲ್ಲ ಅವಾಗ ನನಗ್ ಸಪೋರ್ಟ್ ಮಾಡು, ಉಳಿದಿದ್ದೆಲ್ಲ ನಾನು ಮಾಡ್ಕೋತಾ ಇದ್ದೀನಿ ಅನ್ನೋ ತರ ಅಲ್ವಾ? ಹಾಗಿರುವಾಗ ನಾನು ಪುರುಷಾರ್ಥ ಮಾಡ್ಬೇಕು. ಮನೆಯಲ್ಲಿ ನಾನು ಅದನ್ನೇ ಹೇಳಿದ್ದೆ ಅಲ್ವಾ, ಮಗುಗ್ ಹುಷಾರಿಲ್ಲ ಅಂತ ಹೇಳಿದ್ರೆ ಇದಾರೆ ಮಹಾತ್ಮರ ಕಥೆಗಳಲ್ಲೆಲ್ಲ ಕೇಳಿದೀವಿ, ಅವ್ರು ಸಂಪೂರ್ಣ ಸರೆಂಡರ್ ಆಗಿ ನೀನೇ ನನ್ ಮಗುನ್ ಕಾಪಾಡ್ಬೇಕು ಅಂತ ಕಾದಿರೋರಿದ್ದಾರೆ. ಕಾಯಿಲೆಗಳು ವಾಸಿ ಆಗಿದೆ, ಅವ್ರ ಶಕ್ತಿ ಬೇರೆ. ಆದ್ರೆ ನಾವು ಮಗು ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸಿ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ನಾವಿರೋದು ಆ ಮಟ್ಟದಲ್ಲಿ. ಅದಕ್ಕೆ ಪುರುಷಾರ್ಥ ಅಂಡ್ ಪ್ರಾರ್ಥನೆ. ಮತ್ತೆ ಇದು ಕಲಿಯುಗ. ಪುರುಷಾರ್ಥ ಮಾಡಿ ಪ್ರಾರ್ಥನೆ ಮಾಡ್ಬೇಕು. ಟೋಟಲ್ ಸರೆಂಡರ್ ಅಂತ ನೀವು ಹೇಳೋದು ಸರಿ, ದಟ್ ಈಸ್ ದಿ ವೆರಿ ಹೈಯೆಸ್ಟ್ ಲೆವೆಲ್. ಅಂದ್ರೆ ಯಾವುದ್ರ ಬಗ್ಗೆನೂ ನಾನು ಯೋಚನೆ ಮಾಡಬಾರ್ದು. ಇದೀವೋ ಹಾಗೆ ಇಲ್ಲ ಅನ್ಕೋತೀನಿ ಅಲ್ವಾ? ಸೊ ಪುರುಷಾರ್ಥ ಅಂಡ್ ಪ್ರಾರ್ಥನೆ. ಫಸ್ಟ್ ಪುರುಷಾರ್ಥ ದೆನ್ ಪ್ರಾರ್ಥನೆ. ಎಕ್ಸಾಮಿಗೆ ಓದ್ಲೇ ಇಲ್ಲ ನಾನು, ಕೂತ್ಕೊಂಡು ನಾನು ಪಾಸ್ ಆಗ್ಬೇಕು, ಪ್ರಾರ್ಥನೆ ಮಾಡಿದೆ, ಗಣೇಶಗ್ 101 ಕಾಯಿ ಹೊಡಿಸ್ದೆ, ಸರಸ್ವತಿ ಪೂಜೆ ಮಾಡಿದೆ, ಕೂತ್ಕೊಂಡ್ರೆ ಏನಿದೆ ಬರೀಲಿಕ್ಕೆ? ಗಾಡ್ ವಿಲ್ ನಾಟ್ ಹೆಲ್ಪ್ ಅಸ್. ಪುರುಷಾರ್ಥ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ? ಒಳ್ಳೇದು. ಮತ್ತೆ ಹೇಳಿ, ಸರಸ್ವತಿ ರಾಮಸ್ವಾಮಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಏನಾದ್ರು ಹೇಳ್ಬೇಕಾ? ಅನ್ಮ್ಯೂಟ್ ಮಾಡ್ಕೋಬೇಕು ಸರಸ್ವತಿ ಅವ್ರು ಮಾತಾಡೋದಾದ್ರೆ. ನಾನು ನನ್ನದು ಅನ್ನೋದನ್ನ ಬಿಡ್ಬೇಕು. ನಾವು ಧ್ಯಾನ ಕೂತ್ಕೊಳ್ಳೋವಾಗ ಯಾವುದೇ ತರ ಇದು ಬೇರೆ ತರ ಜ್ಞಾನ ಬಂದ್ರು ತಕ್ಷಣ ನಮ್ಮ ಸ್ಕಿನ್ ಒಂದ್ಸಲ ಹೀಗಂದ್ಕೋಬೇಕು ಮೇಡಮ್. ಅವಾಗ ನಾನು ಧ್ಯಾನದಲ್ಲಿದ್ದೀನಿ, ಬೇರೆ ಕಡೆ ಗಮನ ಕೊಡ್ಬೇಡ, ನೀನು ನಿನ್ನ ಪಾಡಿಗೆ ನಿಂದನ್ ಮಾಡು ಅಂತ ನಾವು ಅನ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿ ಅನ್ಸುತ್ತೆ ಮೇಡಮ್. ಚಂಚಲ ಆದಾಗ ಓದ್ತಾ ಇರ್ತೀವಿ, ಆ ಕಡೆ ಯಾವ್ದಾದ್ರು ಕೂಗ್ಬಿಟ್ರೆ ತಕ್ಷಣ ಆ ಕಡೆ ವಾಲ್ಬಿಡ್ತೀವಿ. ಅವಾಗ ನನ್ನ ಸ್ಕಿನ್ ಹೀಗೆ ಅನ್ಕೋಬೇಕು. ಒಂದ್ಸಲ ಪಿಂಚ್ದಾಗ ಮಾಡ್ಕೊಂಡ್ರೆ ಅವಾಗ ಧ್ಯಾನದಲ್ಲಿ ಕೂತ್ಕೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ಗನ್ಸುತ್ತೆ ಮೇಡಮ್. ಆಯ್ತು, ಒಳ್ಳೇದು. ಮತ್ತೆ ಬೇರೆ ಯಾರಾದ್ರು? ಹರಿ ಓಂ ಮೇಡಮ್. ಹರಿ ಓಂ. ಏನಿಲ್ಲ, ನನಗೆ ನಿಮ್ಮ ಕೀವರ್ಡ್ ಪುರುಷಾರ್ಥ ಆದ್ಮೇಲೆ ಪ್ರೇಯರ್, ದಟ್ ಈಸ್ ರಿಯಲ್ ನೈಸ್. ಇದು ಆಫ್ ಆಲ್ ದಿ ಕ್ವಶನಿಯರ್ಸ್ ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ನಮ್ಮ ಪಂಚೇಂದ್ರಿಯ ಇದನ್ನ ಇವ್ರುಗಳಿಗೆ ಪಂಚಪಾಂಡವರಿಗೆ ಇದು ಮಾಡಿದ್ದು, ಮತ್ತೆ ದುರ್ಗುಣಗಳು ಎಷ್ಟಿದೆ ಅಂದ್ರೆ ಅದಕ್ಕೆ ಎಣಿಸಲಾರ್ದಷ್ಟು ದುರ್ಗುಣ ಇದೆ. ಅದು 100 ಜನ ಮತ್ತೆ ಅಲ್ಲಿ ಧೃತರಾಷ್ಟ್ರ ಗಾಂಧಾರಿನೂ ಸೇರ್ಕೋತಾರೆ. ಸೊ ಆ ಒಂದು ಗ್ರಾಫಿಕ್ ಐಡಿಯಾ ಬಂತು ಅಷ್ಟೇ. ಅಂದ್ರೆ ಪುರುಷಾರ್ಥ ಆಮೇಲೆ ಪ್ರಾರ್ಥನೆ, ದಟ್ ಈಸ್ ದ ಕೀ ವರ್ಡ್ ಆಫ್ ದಿಸ್ ಕ್ಲಾಸ್ ಅಂತ ಅನ್ಕೊಂಡಿದ್ದೆ. ಹರಿ ಓಂ. ಹರಿ. ಹೇಳಿ, ಎಲ್ಲರೂ ಒಂದೊಂದೊಂದು ಪಾಯಿಂಟ್ ಹೇಳ್ಬೋದು, ಮಾತಾಡಿ, ಒಬ್ಬರೇ ಮಾತಾಡ್ಬೇಕಂತ ಏನಿಲ್ಲ. ಹರಿ ಓಂ ಮೇಡಮ್. ಹರಿ ಓಂ ಮೇಡಮ್, ನಿಮ್ಮದು ಇದು 2ನೇ ಸತಿ ನಾ ಅಟೆಂಡ್ ಆಗ್ತಾ ಇರೋದು ಭಗವದ್ಗೀತೆದು ಫಸ್ಟ್ ಕ್ಲಾಸ್ ಆದ್ಮೇಲೆ. ಈ ಸತಿ ಅಂತೂ ಬಹಳನೇ ಅಂದ್ರೆ ಇನ್ನ ಡೀಪ್ ಆಗಿ ಥಿಂಕ್ ಮಾಡೋ ಹಾಗೆ ಪ್ರಚೋದಿಸ್ತು ಅಂತಲೇ ಹೇಳ್ಬೇಕು. ನಾನು ಅಷ್ಟು ಚೆನ್ನಾಗಿತ್ತು ಮೇಡಮ್. ನನಗೇನ್ ಅನ್ಸೋದು ಅಂದ್ರೆ, ನನ್ ಒಂದು ಬಹಳ ಮಂದಟ್ಟಾಗಿರೋದು ಅಂದ್ರೆ, ಒಳ್ಳೆ ಕೆಲ್ಸ ಮಾಡಕ್ಕೆ
ನಮ್ಮ ಕರ್ತವ್ಯದ ಮುಂದೆ ಇನ್ನ ಯಾವುದೇ ರೀತಿ ಭಾವನಾತ್ಮಕ ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಆಗ್ಲಿ ಅಥವಾ ಯಾವ ರೀತಿ ವ್ಯಾಮೋಹಕ್ಕೂ ಒಳಗಾಗಬಾರ್ದು. ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಅದ್ಯಾರೇ ಆಗ್ಲಿ ಅದನ್ನ ನಾವು ಖಂಡಿಸ್ಲೇಬೇಕು. ಜೊತೆಗೆ ನಾವ್ ಏನೇ ನಮ್ಮಲ್ಲಿ ಏನೇ ನೆಗೆಟಿವ್ ಥಾಟ್ಸ್ ಬಂದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು, ಅಥವಾ ನಮ್ಗೆ ನೆಗೆಟಿವ್ದ್ ಏನಾದ್ರು ಕಾಣ್ತಾ ಇದ್ರೆ ನಾವ್ ಅದಕ್ಕೆ ಎಗೇನ್ಸ್ಟ್ ಆಗಿ ನಿಂತ್ಕೊಂಡು ನಮ್ ಕರ್ತವ್ಯ ನಾವು ಮಾಡ್ಲೇಬೇಕು ಅನ್ನೋದು ಒಂದು ತಿಳ್ಕೊಂಡಿದ್ದೀನಿ. ವ್ಯಾಮೋಹಕ್ಕೆ ಒಳಗಾಗಬಾರ್ದು. ಮೇನ್ ಆಗಿ ಒಂದು ಬಹಳನೇ ಇಂಪಾರ್ಟೆಂಟ್. ಅರ್ಜುನಿಗೆ ಎಷ್ಟು ಅವನಿಗೆ ಥರ ಎರಡೆರಡು ಡ್ಯುಯಲ್ ಮೈಂಡ್, ಎದುರುಗಡೆ ಎಲ್ರು ಇದ್ದಾರೆ, ಎಲ್ರು ಗುರು ನೆಂಟ್ರು ಎಲ್ರು ಇದ್ರು ಕೂಡ ಕಡೆಗೆ ದೇವರು ಒಂದು ಗೈಡೆನ್ಸ್ ಇಂದ ಅವ್ನ ಕರ್ತವ್ಯ ಫಸ್ಟ್ ಮಾಡ್ಬೇಕು ಅವನು. ಸೊ ಕರ್ತವ್ಯ ಮಾಡೋ ಕಡೆ ಹೋಗ್ತಾನೆ. ಸೊ ಹಾಗಾಗಿ ಇದೊಂದು ದೊಡ್ಡ ಪಾಠ ಇದು ನಮ್ಗೆಲ್ಲರೂ. ಇರತ್ತೆ ವ್ಯಾಮೋಹ, ಅಟ್ಯಾಚ್ಮೆಂಟ್ ಎಲ್ಲ ಇರತ್ತೆ, ಇಲ್ಲ ಅಂತಲ್ಲ. ಆದ್ರೆ ಅದನ್ನ ನಾವು ಒಳ್ಳೆ ಪಾಸಿಟಿವಿಟಿ ಮಾತ್ರ, ಅದ್ರ ಕಡೆಗೆ ಮಾತ್ರ ನಾವು ಆಳ್ಬೇಕು. ಮಕ್ಕಳೇ ಆಗ್ಲಿ ಯಾರೇ ಆಗ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅವ್ರನ್ನ ಕರೆಕ್ಟ್ ಮಾಡೋ ಲೆವೆಲ್ ಅಲ್ಲಿ ಇರ್ಬೇಕು. ಧರ್ಮ ಸಂಸ್ಥಾಪನೆ ಧರ್ಮ ಅಲ್ವಾ? ಧರ್ಮ ಸಂಸ್ಥಾಪನೆ ಮಾಡ್ಲೇಬೇಕು. ಸಂಸ್ಥಾಪನೆಗೋಸ್ಕರ ಅವನು ಯುದ್ಧ ಮಾಡ್ಲೇಬೇಕಾಗಿತ್ತು. ಹಾಗೆ ನಾವು ಹೌದು, ಕನ್ಫ್ಯೂಷನ್ ಇದ್ದಾಗ ಧರ್ಮವನ್ನ ಖಂಡಿತವಾಗೂ ಧರ್ಮನ ಕೈ ಹಿಡಿಬೇಕು ನಾವು. ಅದೊಂದು ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ. ಒಳ್ಳೆ. ಥ್ಯಾಂಕ್ ಯು ಮೇಡಮ್. ಹರಿಯೋ ಮತ್ತೆ ಯಾರಾದ್ರೂ ಮಾತನಾಡ್ತೀರಾ? ಒಂದೊಂದು ಪಾಯಿಂಟ್ ಹೇಳಿದ್ರು ಸಾಕು, ಹೇಳ್ಬೋದು. ಮೇಡಮ್, ಹರಿ ಓಂ. ಹೇಳಿ. ನಮ್ಗೆ ಈ ಸಲದ ಕ್ಲಾಸ್ ಅಲ್ಲಿ ಈ ಟಾಪಿಕ್ಸ್ ಅಲ್ಲಿ ಇದು ಭೀಷ್ಮರ ಪಾತ್ರ ತುಂಬಾ ಇದು ಅನ್ನಿಸ್ತು. ನಾವು ಅದೇ ಇಚ್ಛಾಮರಣಿಗಳಾಗಿರೋ ಭೀಷ್ಮರು ಒಂದ್ ರೀತಿ ದೊಡ್ಡ ಪಾತ್ರ ಮತ್ತೆ ವ್ಯಾಲ್ಯೂಬಲ್ ಅಂತ ಇದ್ರೂನು ಅಹಂಕಾರನ ನಾವಾಗಿ ಕಳ್ಕೊಳ್ಳೋವರೆಗೂ ಅದು ತಾನಾಗಿ ಹೋಗಲ್ಲ. ಈವನ್ ಬಾಣಗಳ ಶಯನಲ್ಲಿದ್ದಾಗ ಭೀಷ್ಮ ಕೂಡ ತಾನಾಗಿ ಪ್ರಾಣ ಬಿಡೋವರೆಗೂ ಹೋಗ್ಲಿಲ್ಲ ಅಂತ ಹೇಳಿ ತುಂಬಾ ಇಷ್ಟ ಆಯ್ತು. ಸಾಂಕೇತಿಕ ಅದು ಕಥೆಯ ರೂಪದಲ್ಲಿ ಕೇಳಿದಾಗ ಭೀಷ್ಮ ಪಿತಾಮಹನೇ ಅವರು ಕೈ ಜೋಡಿಸಿ ಮುಗಿಯುವಂತ ವ್ಯಕ್ತಿತ್ವನೇ ಕಥೆಯಲ್ಲಿ. ಆದ್ರೆ ಅದೇ ಅಹಂಕಾರದ ಪಾತ್ರ ಆಗಿರೋದ್ರಿಂದ ಪಾತ್ರಕ್ಕೆ ಆಧ್ಯಾತ್ಮಿಕವಾಗಿ ತಗೊಂಡಾಗ ಅವರು ಅಹಂಕಾರ ಅಂತ ತಗೊಂಡಾಗ ಮಾತ್ರ ಇದೆಲ್ಲ ಸರಿ ಹೋಗುತ್ತೆ. ಶಿಖಂಡಿ ಅವ್ರ ಮುಂದೆ ಬರೋದು, ಬಾಣಗಳಷ್ಟು ಹೊಡೆದ್ರು ಕೂಡ ಅದು ನಾಶ ಆಗದೆ ಇರೋದು ಯಾವಾಗ ಅದು ಅಹಂಕಾರ ಅಂತ ತಗೊಂಡಾಗ. ಅದೇ ಕೊನೆ ಟೈಮಲ್ಲಿ ತಾವಾಗಿ ಕಳ್ಕೊಳ್ಳೋವರೆಗೂ ಅಹಂಕಾರ ಅದು ಹೋಗಲ್ಲ ಅಂತ ಅನ್ನೋದು ಅಲ್ವಾ? ಇನ್ನೊಂದು ಅಹಂಕಾರ ತನ್ನ ಶಕ್ತಿಯನ್ನ ಕಳ್ಕೊಳ್ಳೋದು ಯಾವಾಗ? ಎದುರುಗಡೆ ಶಿಖಂಡಿ ಬಂದಾಗ. ಶಿಖಂಡಿ ಏನು ಭಕ್ತಿಯ, ಅವಳೊಬ್ಳೆ ಸ್ತ್ರೀ ತಾನೆ ಇಡೀ ಕುರುಕ್ಷೇತ್ರ ಇದ್ರಲ್ಲಿ. ಆಕೆ ಭಕ್ತಿಯನ್ನ ರೆಪ್ರೆಸೆಂಟ್ ಮಾಡ್ತಾಳೆ. ಭಕ್ತಿ ಎದುರುಗಡೆ ಬಂದಾಗ ಅಹಂಕಾರ ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಪೂರ್ತಿ ನಾಶಿ ಆಗಲ್ಲ, ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಶಕ್ತಿ ಕಳ್ಕೊಂಡ್ಮೇಲೆ ಬಾಣ ಪ್ರಯೋಗ ಆಗೋದು. ಎಷ್ಟು ಸುಂದರವಾದ ಇದು ನೋಡಿ. ಅದು ಅಷ್ಟು ಬಾಣಗಳು ಬಿಟ್ರು ಪ್ರಾಣ ಹೋಗುದಿಲ್ಲ. ಇಚ್ಛಾಮರಣಿ ಅದು ಅಲ್ವಾ? ಇಚ್ಛಾಮರಣಿ ಅಂದ್ರೆ ಅಹಂಕಾರ ತಾನಾಗೆ ಹೋಗ್ಬೇಕು. ಯಾರು ನಿನ್ನ ಅಹಂಕಾರ ನಾನು ಅಳಿಸ್ತೀನಿ ಅಂತ ಯಾರಾದ್ರೂ ಅನ್ಕೊಂಡ್ರೆ ಅಡಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇನ್ನೂ ಎದ್ದು ನಿಂತ್ಕೊಳತಿ ಈಗ. ದುರ್ಯೋಧನಂದು ಮಕ್ಕಳ ಮೇಲೆ ವ್ಯಾಮೋಹದಿಂದ ಅವನ ತಪ್ಪು ಅವನಿಗೆ ಕಾಣಿಸಲ್ಲ. ಅದರಿಂದ ಅಧರ್ಮದಿಂದ ನಡೆದು ಅನ್ಯಾಯವಾಗಿ ಎಲ್ಲರೂ ನಾಶ ಆಗ್ತಾರೆ. ಕೃಷ್ಣ ಅದೇ ಧರ್ಮದಿಂದ ನಡಿಬೇಕು, ಅಧರ್ಮ ಬಿಡಬೇಕು ಅಂತಾನೆ ಇದರಲ್ಲಿ ಮೇಯ್ನ್ ಆಗಿ ಹೇಳ್ತಾ ಇದ್ದಾರೆ. ನಾವು ಕರ್ಮ ಕೆಲಸ ಮಾಡಬೇಕು, ಅದ್ರ ಫಲಾಪೇಕ್ಷೆ ನಾವು ಮಾಡಬಾರ್ದು, ಅಪೇಕ್ಷಿಸಬಾರ್ದು ಅಂತ. ಪುರುಷಾರ್ಥ ಮೊದಲು ಮಾಡಬೇಕು, ಕೆಲಸ ಮಾಡಬೇಕು, ಆಮೇಲೆ ನಾವು ದೇವರನ್ನ ಪ್ರಾರ್ಥಿಸ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ. ಯಾರನ್ನು ಯಾರು ಬದಲಾಯಿಸಕ್ ಆಗಲ್ಲ. ಹೇಳ್ದಂಗೆ ನೀವು ಮಕ್ಕಳು ಹೇಳಲ್ಲ ಅಲ್ವಾ? ನಮ್ಮನ್ನ ನಾವೇ ಬದಲಾಯಿಸ್ಕೊಳಕ್ ಆಗಲ್ಲ ಅಂದ್ರೆ ಬೇರೆಯವ್ರನ್ನ ಯಾರು ಬದಲಾಯಿಸ್ಲಿಕ್ಕಾಗತ್ತೆ? ಪ್ರಯತ್ನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು ಅಷ್ಟೇನೆ. ಹಾಗಂತ ಸುಮ್ನೆ ಇರಕ್ಕೂ ಆಗಲ್ಲ. ನಮ್ಮ ಮಕ್ಕಳಲ್ವಾ ಅವರು, ನಮ್ಮ ಮಕ್ಕಳು ಅಷ್ಟೇ. ನಮ್ಗೆ ಗೊತ್ತಾಗಲ್ಲ ವ್ಯಾಮೋಹದಿಂದ. ನಮ್ ತಪ್ಪು ಗೊತ್ತಾಗಲ್ಲ ಅದು.
ತಿದ್ದಿ ಹೇಳ್ಬೇಕು. ಮತ್ತೇನಾದ್ರು? ಹರಿ ಓಂ ಮೇಡಮ್. ಹರಿ ಓಂ ಚೇತನ. ನಾನು ಟೀಚರ್ ಅಂತ ಇದಾಗಿ ಶಾಲೆಯಲ್ಲಿ ಸ್ಕೂಲಲ್ಲಿ ಕೂಡ ಅಷ್ಟೇ ಮೇಡಮ್, ತುಂಬಾ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಅಂದ್ರೆ ಕೆಲವರು ಈ ತರ ಮಾಡ್ಬೇಡಿ ಆ ತರ ಮಾಡ್ಬೇಡಿ ಅಂತ ನನ್ಗೆ, ಅಂದ್ರೆ ಇನ್ ದ ಸೆನ್ಸ್ ಅಷ್ಟೊಂದು ಏನಕ್ಕೆ ಮಾಡ್ತೀರಾ ಅಂತ ಎಲ್ಲ ಇದ್ ಮಾಡಿ ನನ್ನನ್ನು ಸ್ಟಾಪ್ ಮಾಡಕ್ಕೂ ಕೆಲವು ಟೀಚರ್ಸ್ ಇದ್ ಮಾಡ್ತಾ ಇರ್ತಾರೆ ಮಕ್ಕಳ ಹೇಳ್ಕೊಡೋವಾಗ ಮಾಡೋವಾಗ. ನನಗೆ ಯಾವಾಗ್ಲೂ ಈ ಸತಿ ನನಗೆ ತುಂಬಾ ಇದಾಗಿತ್ತು, ಯಾರು ಏನೇ ಹೇಳಿದ್ರು ಅರ್ಜುನನ ಡಿಟರ್ಮಿನೇಷನ್ ಏನಿತ್ತೋ ಅವನು ಯಾರು ಹೆಂಗಾದ್ರೂ ಹೇಳಿ ನೀನು ಆ ಮಕ್ಕಳಿಗೋಸ್ಕರ ನೀನು ಶಾಲೆಗೆ ಹೋಗ್ತಾ ಇದ್ದೆ, ಇನ್ನಷ್ಟು ಚೆನ್ನಾಗಿ ಮಾಡು, ಇನ್ನಷ್ಟು ಚೆನ್ನಾಗಿ ಇದ್ ಮಾಡು ಅಂತ ಅಂದ್ಬಿಟ್ಟು ತುಂಬಾ ಅನ್ಸಕ್ ಶುರು ಮಾಡಿ ನಾನು ಅದೇ ತರ ಇನ್ನ ಜಾಸ್ತಿ ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್. ಗುಡ್, ಒಳ್ಳೇದು. ಒಳ್ಳೇದು ಮಾಡುವಾಗ ಅದಕ್ಕೆ ಲಿಮಿಟ್ಸೇ ಇಲ್ಲ ಅಲ್ವಾ, ಮಾಡ್ತಾ ಹೋಗ್ಬೋದು. ಮತ್ತೆ ಹರಿ ಓಂ ಮೇಡಮ್. ಹರಿ ಓಂ ನಂದಿನಿ. ನಂಗೆ ಈ ಸಲದ್ರಲ್ಲಿ ಏನ್ ಇದಾಯ್ತು ಅಂದ್ರೆ, ಗಾಂಧಾರಿನ ನಾವು ಯಾವಾಗ್ಲೂ ಒಂಥರ ಪತಿವ್ರತೆ, ಎಷ್ಟು ಲಾಯಲ್, ಬಿಕಾಸ್ ಹರ್ ಹಸ್ಬೆಂಡ್ ವಾಸ್ ಬ್ಲೈಂಡ್, ಅವರು ಪಟ್ಟಿ ಕಟ್ಕೊಂಡು ಎಷ್ಟೆಲ್ಲಾ ಮಾಡಿದ್ರು ಅಂತ ಆ ತರ ಇದಿತ್ತು ಭಾವನೆ ಮುಂಚೆ. ಬಟ್ ಈ ಸಲ ಅದು ಕೇಳಿದಾಗ ಏನಾಯ್ತು, ಶಿ ಸ್ಟೇಸ್ ಬ್ಲೈಂಡ್ ಟು ವಾಟ್ ಎವರ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಕೆಟ್ಟದಾದ್ರೂನು ಒಂಥರ ಏನ್ ಹೇಳ್ತಾರೆ, ನಾಟ್ ಡಿನೈ ಬಟ್ ಶಿ ಫೋರ್ಗೋಸ್ ಅನ್ನೋ ತರ ಒಂಥರ ಆ ಫೀಲಿಂಗ್ ಬಂತು ಈ ಸಲ ಕೇಳಿದಾಗ. ವಿ ಹ್ಯಾಡ್ ಟು ಟೇಕ್ ದ ಅದರ್ ಆಸ್ಪೆಕ್ಟ್ ಆಲ್ಸೋ ಅಂತ. ಖಂಡಿತವಾಗ್ಲೂ ಇದನ್ನ ನಾನು ಕರೆಕ್ಟ್. ಹೌದು ಕಥೆಯ ಮೇಡಮ್. ರೂಪದಲ್ಲಿ ತಗೊಂಡಾಗ ಆಕೆ ಗಂಡ ಕುರುಡ ಅಂದ ಕ್ಷಣಕ್ಕೆ ಅವಳು ಕುರುಡಿ ಆಗ್ಬೇಕಾಗಿರ್ಲಿಲ್ಲ, ಕಣ್ ಬಿಟ್ಕೊಂಡು ನಡೆಸ್ಬೋದಾಗಿತ್ತು. ಅದೇ ಆ ತರ ಮಾಡ್ಬೋದ. ಅದು ಇವಾಗ ಒಂಥರ, ಅವಾಗ ನಾವು ಒಂಥರ ಪತಿವ್ರತೆ ತರ ಅನ್ಸ್ತಾ ಇತ್ತು. ಹೌ ಮಚ್ ಶಿ ಕೇರ್ಸ್ ಫಾರ್ ಹರ್ ಹಸ್ಬೆಂಡ್, ಅವ್ರಿಗೆ ನೋಡಕ್ ಆಗಲ್ಲ ಅಂದ್ರೆ ನಾನು ನೋಡ್ಬಾರ್ದು ಅಂತ ಆತರ. ಬಟ್ ಈ ಸಲದ್ರಲ್ಲಿ ನೋಡಿದಾಗ ಶಿ ಶುಡ್ ಹ್ಯಾವ್ ನಾಟ್ ಡನ್ ಇಟ್, ಅಟ್ಲೀಸ್ಟ್ ಶಿ ಶುಡ್ ಹ್ಯಾವ್ ಕರೆಕ್ಟೆಡ್ ಹರ್ ಚಿಲ್ಡ್ರನ್ ಅಂತ ಇದಾಯ್ತು ಅಲ್ವಾ. ಅದೇ ಅದಕ್ಕೇನೆ ಇಲ್ಲಿ ಆಕೆ ಏನ್ ರೆಪ್ರೆಸೆಂಟ್ ಮಾಡ್ತಾಳೆ, ಕಣ್ ಕಟ್ಕೊಂಡಿರೋದು ಅಂತ ಹೇಳಿದ್ರೆ ಆ ಕುಬುದ್ಧಿ ಅಂತ, ಬುದ್ಧಿ ಇಲ್ಲದೆ ಇರುವ ಮನಸ್ಸು ಅಂತ. ಹೌದು ಮೇಡಮ್, ಈ ಸತಿ ನೀವು ಹೇಳಿದ್ರಲ್ಲಿ ಖಂಡಿತವಾಗಿ ಅವ್ರು ಹೇಳಿದ್ದ ಅದನ್ನೇ ಅನ್ಮೋಸ್ತೀನಿ. ಈ ಸತಿ ನೀವ್ ಹೇಳಿದ್ರಲ್ಲಿ ಆ ಗಾಂಧಾರಿ ಪಾತ್ರ ಬಹಳಾನೇ ಇಟ್ ಶೋಸ್ ದ ಇಗ್ನರೆನ್ಸ್ ಅಂಡ್ ದ ಫುಲ್ ಆಫ್ ವ್ಯಾಮೋಹ. ಆ ವ್ಯಾಮೋಹದ ಪಟ್ಟಿ ಕಟ್ಕೊಂಡ್ಬಿಟ್ಟು ಮಕ್ಕಳು ಅಷ್ಟು ಕೆಟ್ಟ ಬುದ್ಧಿ, ಎಷ್ಟು ಇದ್ರಾಗ ಮಾಡ್ತಿರ್ತಾರೆ, ಒಬ್ಬರನ್ನು ಕರೆಕ್ಟ್ ಮಾಡೋದಿಲ್ವಲ್ಲ ಅವಳು ಅನ್ನೋದೇ ಅದೊಂಥರ, ನೀವು ಬೇರೆ ದೃಷ್ಟಿಕೋನನೇ ಒಂಥರ ಎಲ್ಲಾ ವಿಚಾರ ಮಾಡೋ ಲೆವೆಲ್ ಆಯ್ತು ಇವಾಗ. ಹೌದು, ಇಗ್ನರೆನ್ಸ್ ಪಟ್ಟಿ ಕಟ್ಕೊಂಡ್ಬಿಟ್ಟಿರ್ತಾಳೆ, ವ್ಯಾಮೋಹದ ಪಟ್ಟಿ ಕಟ್ಕೊಂಡ್ಬಿಟ್ಟಿರ್ತಾಳೆ. ಅವಳ ಕಣ್ಣೆಲ್ಲ ಬಿಟ್ಕೊಂಡು ನಡೆಸ್ಬೋದಿತ್ತು, ರಾಜ್ಯಭಾರ ನಡೆಸ್ಬೋದಿತ್ತು, ಗಂಡನ್ಗೆ ಬಲಗೈಯಾಗಿ ನಿಂತ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಷ್ಟು ಪ್ರಜ್ಞೆ ಇತ್ತು, ಮಾಡ್ಬೋದಿತ್ತು. ಅವಳು ಮಾಡ್ಲಿಲ್ಲ. ಅಲ್ಲ, ಅವಳ ದೃಷ್ಟಿಯಲ್ಲಿ ಏನಿತ್ತು, ಗಂಡ ಅನುಭವಿಸದೇ ಇರೋ ಸುಖ ನನಗೆ ಯಾಕೆ, ಅವನ್ ನೋಡದೆ ಇದ್ದಿದ್ದನ್ನ ನಾನ್ ಯಾಕೆ ನೋಡ್ಬೇಕು ಅಲ್ಲ. ಆ ಸ್ಟ್ಯಾಂಡ್ ಪಾಯಿಂಟ್ ಕಥೆಯಲ್ಲಿ ಅವ್ರವ್ರದ್ದು ಸರಿ ಅಲ್ವಾ. ಹರಿ ಓಂ. ಬಂದಾಗ ಒಂದೇ ಒಂದು ಮಾತು, ಮೊನ್ನೆ ಕಳೆದ ವಾರದಲ್ಲಿ ವಿಜಯವಾಣಿಯಲ್ಲಿ ಅಂತರಂಗ ಅಂತ ಒಂದು ಕಾಲಂ ಬರುತ್ತೆ, ಅದರಲ್ಲಿ ಸ್ವಾಮೀಜಿ ಅವರೆಲ್ಲ ಬರೀತಾರೆ. ಕೃತಾತ್ಮಾನಂದಜಿ ಅವರು ಬರೆದಿದ್ರು ದ್ರೌಪದಿಯ ಬಗ್ಗೆ. ದ್ರೌಪದಿ ಎಲ್ಲ ಯುದ್ಧ ಮುಗಿದ್ಮೇಲೆ ಅವಳು ಕೃಷ್ಣನ ಹತ್ರ ತುಂಬಾ ಕೋಪದಲ್ಲಿ ಬೇಸರದಲ್ಲಿ ಹೇಳ್ತಾಳಂತೆ, ಕೃಷ್ಣ ನನ್ನ 100 ಮಕ್ಕಳು ಹೋದ್ರು ನೀನು ಏನು ಒಬ್ರನ್ನು ಉಳಿಸ್ಲಿಲ್ವಲ್ಲ ಅಂತ, ಇದಕ್ಕೆಲ್ಲದಕ್ಕೂ ನೀನೇ ಕಾರಣ ಅಂತ ಅವನನ್ನು ದೂಷಿಸ್ತಾಳೆ. ಆಗ ಕೃಷ್ಣ ಹೇಳೋದು ಇದೇ ಉತ್ತರವನ್ನ, ಇವಾಗ ಇವರು ಮೇಡಮ್ ಹೇಳಿದ್ರಲ್ಲ ಹಾಗೇನೆ, ನೋಡು ಗಾಂಧಾರಿ, ಇದೆಲ್ಲ ನಿನ್ನ 100 ಮಕ್ಕಳನ್ನ ನೀನ್ ಕಳ್ಕೊಂಡಿರೋದಕ್ಕೆ ನೀನೇ ಕಾರಣ. ಯಾಕೆಂದ್ರೆ ನಿನ್ನ ಗಂಡ ಹುಟ್ಟಿನಿಂದ ಅವನು ಕುರುಡಾಗಿದ್ದ, ಆದ್ರೆ ಆಗ ನಿನ್ನ ಮೇಲೆ 2 ಜವಾಬ್ದಾರಿ ಇತ್ತು, ತಂದೆಯ ಜವಾಬ್ದಾರಿ, ತಾಯಿಯ ಜವಾಬ್ದಾರಿ, ಎರಡನ್ನೂ ನೀನ್ ನಿಭಾಯಿಸ್ಬೇಕಿತ್ತು. ನಿನ್ನ ಮಕ್ಕಳನ್ನ ಹತ್ರ ಕರೆದು ಅವ್ರು ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಾ ಇಲ್ಲ
ಅವ್ರು ಹೇಗೆ ಜೀವನದಲ್ಲಿ ಹೇಗೆ ಮುಂದೋಗ್ತಿದ್ದಾರೆ ಅದನ್ನ ನೀನು ಹೆಚ್ಚಿಗೆ ಗಮನಿಸ್ಬೇಕಿತ್ತು. ನೀನು ಅದನ್ನ ಏನೂ ಮಾಡಿಲ್ಲ. ಎಷ್ಟು ಸರಿ ನಿನ್ ಮಕ್ಕಳನ್ನ ನೀನ್ ಹತ್ರ ಕರೆದು ಒಂದು ತಲೆ ಆದ್ರೂ ನೇವರಿಸಿದ್ಯಾ ಅವರದ್ದ? ಇಲ್ಲ. ಸೊ ನಾನು ಕುರುಡಿ ಅಂತಾನೆ ಕೂತ್ಕೊಂಡ್ಬಿಟ್ಟೆ, ಅವರ ಎಲ್ಲ ಗುಣಗಳಿಗೂ ನೀನು ಕುರುಡಿ ಆದೆ ಅಂತ. ಸೊ ಇದನ್ನ ಸ್ವಾಮೀಜಿ ಕೃತಾತ್ಮಾನಂದಜಿ ಅವರು ಮೊನ್ನೆ ಬರೆದಿದ್ರು. ನನಗೂ ಆಕ್ಚುಲಿ ಇದು ತುಂಬಾ ಇಷ್ಟ ಆಯ್ತು. ಹೇಳೋಣ. ಹರಿ ಓಂ. ಅದಕ್ಕೆ ನೋಡಿ ಮೇಡಮ್, ಅವರ ದುರ್ಯೋಧನ ಸೊಂಟಕ್ಕೆ ಬಾಳೆ ಎಲೆ ಕಟ್ಕೊಬಿಟ್ಟು ಬರ್ತಾನೆ ನೋಡಿ. ದಿವ್ಯ ದೃಷ್ಟಿ ನನಗೆ ಮೈ ಮೇಲೆ ಬಿದ್ದರೆ ತಾಯಿದು ನನಗಿನ್ನು ಅಮರತ್ವನೇ ಇದು ಸಾವು ಬರೋದಿಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಬರ್ತಾನೆ. ಅದಕ್ಕೆ ತಾನೇ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ ಬಂದು ಇದೇನಿದೆ ಹೀಗೆ ಹೋಗ್ತಾ ಇದೀಯಾ? ಇಲ್ಲ, ನನ್ನ ತಾಯಿ ಕರೆದಿದ್ದಾಳೆ. ತಾಯಿ ಕರೆದ್ರೆ ಈ ರೀತಿ ಯಾರು ಹೋಗ್ತಾರ? ಏನಾದ್ರು ಸೊಂಟಕ್ಕಾರ ಕಟ್ಕೊಂಡು ಆ ಜಾಗಕ್ಕೆ ಅದು ಬೀಳ್ದಾನೆ ಇರೋ ಹಾಗೆ ಮಾಡಿಬಿಟ್ಟ ನೋಡಿ ಮೇಡಮ್ ಕೃಷ್ಣ. ಅವಳ ದೃಷ್ಟಿ ಹೇಳ್ತಾಳಲ್ಲ, ನೀನು ಯಾಕೆ ಬೇಗ ಹೀಗೆ ಬರಬೇಕು ಅಂತ ನಾ ಹೇಳಿದ್ದೆ, ನೀನು ಯಾಕೆ ಹೀಗೆ ಬಂದಿದ್ದೀಯ ಅಂತ ಹೇಳ್ತಾಳೆ. ಲಾಸ್ಟಲ್ಲಿ ಏನು ಹೇಳಿದ್ರು ಏನು ಪ್ರಯೋಜನ ಆಗಲಿಲ್ಲ. ಅವಳ ಮಕ್ಕಳನ್ನ ನೋಡಿ ಮಾಡಿ ಎಲ್ಲ ತಪ್ಪು ಎಲ್ಲದನ್ನು ತಿದ್ದಬೇಕಾಗಿತ್ತು ಅಂತ ನನಗನ್ಸುತ್ತೆ. ಅಲ್ಲ, ಅಧರ್ಮಕ್ಕೆ ಒಂದ್ ಕೊನೆ ಆಗ್ಬೇಕಿತ್ತಲ್ಲ, ಅದಕ್ಕೆ ಅಲ್ಲಿ ಕೃಷ್ಣನ್ ಪಾತ್ರ ಬಂತು. ಇಲ್ಲ ಅಂದ್ರೆ ಅಧರ್ಮ ಹಂಗೆ ಕಂಟಿನ್ಯೂ ಆಗೋದು. ಎಲೆ ಕಟ್ಕೊಂಡಿರೋದೇ ಅದು ಅಧರ್ಮಕ್ಕೆ ಒಂದು ಕೊನೆ. ಅದು ಹೌದು, ಕೊನೆ ಮುಂಚಿತವಾಗಿ ಎಚ್ಚೆತ್ಕೋಬೇಕಾಯ್ತು. ಅವಳು ಪಟ್ಟಿ ಕಟ್ಟದನೇ ಇರ್ಬೇಕಾಗಿತ್ತು ಅಂತ ನನ್ನ ಭಾವನೆ. ಅದು ಮಾಡ್ಲೇ ಇಲ್ಲ, ಖಂಡಿತವಾಗೂ ಮಾಡ್ಲಿಲ್ಲ. ಗಾಂಧಾರಿ ಪಟ್ಟಿ ಕಟ್ಕೊಳ್ಳೋದೇ ಇಗ್ನರೆನ್ಸ್, ವ್ಯಾಮೋಹ. ಅವ್ನ್ ಮಾಡಿದ್ದೆಲ್ಲ ಕರೆಕ್ಟ್, ಮಾಡಿದ್ದೆಲ್ಲ ವ್ಯಾಮೋಹ ಕರೆಕ್ಟ್. ಪಟ್ರುವೆ ಕಣ್ಣಿಲ್ದಾನೆ ಇರೋರು ಏನೇ ವ್ಯಾಮೋಹ ಪಟ್ರು ಅದು ದಕ್ಕೋದಿಲ್ವಲ್ಲ. ಅದು ಅವ್ರಿಗೆ ನಿಜ ಸುಳ್ಳು ಏನು ಗೊತ್ತೇ ಆಗೋದಿಲ್ವಲ್ಲ. ಅದೊಂದು ದೊಡ್ಡ ತಪ್ಪು ಮಾಡಿದ್ಲು ಅವಳು ಅಷ್ಟೇ. ಅದು ಖಂಡಿತ. ಅದಕ್ಕೆ ಈಗ್ಲೂ ಹೇಳ್ತಾರಲ್ಲ ಮೇಡಮ್, ಏನಾದ್ರೂ ನೋಡದೇ ಇದ್ದಂಗ್ ಮಾಡಿದ್ರೆ ಗಾಂಧಾರಿ ಪಟ್ಟಿ ಕಟ್ಟಿದ್ಯಾ ಅಂತ ಹೇಳ್ತಾರೆ. ಮ್ಯಾಮ್ ಹಂಗ್ ನೋಡಿದ್ರೆ ಗಾಂಧಾರಿ ಅವ್ರದ್ದು ಏನು ತಪ್ಪಿಲ್ಲ ಅನ್ಸುತ್ತೆ ಮ್ಯಾಮ್. ಪತ್ನಿ ಧರ್ಮ ಮಾಡಿದ್ದಾರೆ ಅವರು. ಇಲ್ಲಿ ಭೀಷ್ಮರು ಅಂತ ಮಹಾರಥಿಗಳೇ ಸುಮ್ನೆ ಕೈ ಕೊಟ್ಕೊಂಡ್ ಕೂತಿರ್ಬೇಕಾದ್ರೆ ಒಬ್ಬ ಗಾಂಧಾರಿ ಏನ್ ಮಾಡ್ಬೇಕಿತ್ತು ಮ್ಯಾಮ್? ಪತ್ನಿ ಧರ್ಮ ಏನು, ಅಟ್ಲೀಸ್ಟ್ ಗಂಡನ್ಗಾದ್ರೂ ಸಾಥ್ ಕೊಡೋಣ ಅಂತ ಕಟ್ಕೊಂಡಿರ್ಬೋದಲ್ಲ ಮ್ಯಾಮ್. ನೋ ಅವ್ರನ್ನೆಲ್ಲ ಮುಂದೆ ಸಾಥ್ ಅವ್ರೇನು ಕೊಡ್ಬಾರ್ದು. ಮಾತಾಡ್ದಾನೆ ಇರೋ ಹಾಗೆ ದುರ್ಯೋಧನ ಕಟ್ಟಾಕ್ಬಿಡ್ತಾನಲ್ಲ. ಎಲ್ಲರೂ ದೊಡ್ಡವ್ರನ್ನೆಲ್ಲ ಭೀಷ್ಮ ಅವ್ರನ್ನೆಲ್ಲ ಕಟ್ಟಾಕ್ಬಿಡ್ತಾರಲ್ಲ. ನೀನೇನು ಮಾತಾಡ್ಬಾರ್ದು ಅಂತ ಅವರನ್ನೇ ಹೆದರ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾನಲ್ಲ. ಏನ್ ಮಾಡ್ತಾರ ಅವ್ರು ತಾನೆ? ಹರಿ ಓಂ ಮೇಡಮ್. ಇದರಲ್ಲಿ ಶಕುನಿ ಪಾತ್ರನೇ ಜೋರ್ದಾರ. ಆ ಶಕುನಿ ಹೇಳ್ದಾಗ ಇವ್ರು ಕೇಳಿದ್ರಿಂದ ದುರ್ಯೋಧನ ಕಡಿಯೋರು ಅದನ್ನ ಗಾಂಧಾರಿ ಅಣ್ಣಂಗೆ ಏನು ಹೇಳಕ್ಕಾಗ್ಲಿಲ್ಲ. ಅಣ್ಣಂಗ್ ಅವಳಿಗೆ ಗೊತ್ತಿರುತ್ತೆ ಗಾಂಧಾರಿಗೆ, ಅಣ್ಣ ತುಂಬಾ ಕೆಟ್ಟವನು, ನನ್ನ ಮಕ್ಳನ್ನೆಲ್ಲ ಇದನ್ನ ತಪ್ಪು ಇದ್ರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಆದ್ರೂ ಅವಳು ಅದನ್ನ ತಿದ್ದದಕ್ ಪ್ರಯತ್ನ ಪಡ್ಲಿಲ್ಲ. 1-2 ಸಲ ಹೇಳ್ತಾಳೆ ಶಕುನಿಗೆ, ನನ್ ಮಕ್ಳನ್ನ ಹಾಳು ಮಾಡ್ತಾ ಇದೀಯ ನೀನು ಅಂತ. ಆದ್ರೂ ಅವನ ಸೇಡಿಗೋಸ್ಕರ ಇವರು ಪೂರ ಕುರುವಂಶನೇ ನಾನು ನಿರ್ವಂಶ ಮಾಡ್ಬೇಕು ಅಂತಾನೆ ಇದನ್ ಕಟ್ಕೊಂಡಿರ್ತಾನೆ, ಪಣ ತೊಟ್ಟಿರ್ತಾನಲ್ಲ, ಅದನ್ನ ಪೂರ ಮಾಡ್ತಾನೆ. ಅಷ್ಟೇ ಅದಾಗೋದು ಕಡೆಗೆ. ತಪ್ಪಾಗಿದ್ರೆ ಕ್ಷಮಿಸಿ ಮೇಡಮ್ ನಾ ಹೇಳಿದ್ರಲ್ಲಿ. ಇಲ್ಲ ವಿಚಾರಗಳು ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ಕೇಳಿರ್ತೀವಿ, ಅದ್ರಲ್ಲಿ ಏನೂ ತಪ್ಪಿಲ್ಲ. ಸರಿ, ಪತ್ನಿ ಧರ್ಮ ಅಂತ ಬಂದಾಗ ಗಂಡನಿಗೆ ಗಾಂಧಾರಿ ಇರ್ಬೋದು, ಅದೊಂದು ವ್ಯೂನಲ್ಲಿ ಅವನು ಸುಖ ಏನ್ ಅನುಭವಿಸದೆ ಇರೋದು ನನಗೂ ಬೇಡ ಅನ್ನೋದ್ರಲ್ಲಿ ಕಟ್ಕೊಂಡಿದ್ಲು. ಆದ್ರೆ ನಾವಿಲ್ಲಿ ಅಪ್ಲೈ ಮಾಡುವಾಗ ನಮ್ಮ ನಿಜ ಜೀವನದಲ್ಲಿ ಆತನಿಗೆ ಕಾಲಿಲ್ಲ ಅಂತನೋ ಕೈ ಇಲ್ಲ ಅಂತನೋ ಮದ್ವೆ ಆದವರು ಅವರು ಕಾಲ್ ಕತ್ತರಿಸ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯೋದು ಹೇಗೆ ಅಲ್ವಾ? ಆವಾಗ ಈಗಿನ ದೃಷ್ಟಿಯಲ್ಲಿ ನಾವು ನೋಡೋದು ಅವರಿಗೆ ನಾನು ಸಪೋರ್ಟಿವ್ ಆಗಿರ್ಬೇಕು. ಅವ್ರ ಕೈಲಿ ಮಾಡಕ್ ಆಗದಿದ್ದನ್ನ ನಾನು ಮಾಡಿ ಅದನ್ನ ಡಬಲ್ ರೆಸ್ಪಾನ್ಸಿಬಿಲಿಟಿ. ಈಗ ಹೇಳಿದ್ರಲ್ಲ, ತಂದೆ ತಾಯಿ ಇಬ್ಬರ ಜವಾಬ್ದಾರಿನೂ ತಗೊಳ್ಬೇಕಾಗಿತ್ತು ಗಾಂಧಾರಿ ಅನ್ನೋ ತರದಲ್ಲಿ. ಯಾಕೆ ಈಗಿನ ಸಮಾಜದ ಸ್ಥಿತಿಯಲ್ಲಿ ಹಾಗೆ ಇರೋದು ಅಲ್ವಾ? ಗಂಡ ಕೆಲ್ಸಕ್ಕೆ ಹೋಗಲ್ಲ, ಅವನೇನು ಮಾಡಲ್ಲ, ಮನೆ ಕೂತಿರ್ತಾನೆ, ನಾನು ಕೂತ್ಕೋತೀನಿ. ಪತ್ನಿ ಧರ್ಮ ಆಗುತ್ತಾ ಅದು? ಮಕ್ಳು ಸಾಕ್ಬೇಕು. ಅವನ್ ಸಾಕ್ಲಿಲ್ಲ ಅಂದ್ರೆ ತಾಯಿ ಆದವಳು ಸುಮ್ನೆ ಬಿಡ್ತಾಳ? ಹಗ್ಲು ರಾತ್ರಿ ದುಡಿದು ಸಾಕ್ತಾಳೆ ಮಕ್ಕಳನ್ನ.
ಎಲ್ಲೋಯ್ತದ ಅವಾಗ ಪತ್ನಿ ಧರ್ಮ ಅಂದ್ರೆ? ಧರ್ಮ ತಿಳ್ಕೊಳ್ಬೇಕು ನಾವು ಸರಿಯಾದ ರೀತಿಯಲ್ಲಿ. ಇದು ಕಲಿಯುಗ. ಗಾಂಧಾರಿ ಹಾಗೆ ಮಾಡಿದ್ಲು ಅಂತ ನಾನು ಇವಾಗ ಹಾಗೆ ಮಾಡಕ್ಕಾಗಲ್ಲ, ಮಾಡಬಾರ್ದು. ನಮ್ಗೆಲ್ಲ ಯೋಚನೆ ಮಾಡ್ಲಿಕ್ಕೆ ಶಕ್ತಿ ಇದೆ. ಅಲ್ಲಿ ಒಂದು ಕುಟುಂಬ ಅಂತ ಬಂದಾಗ ಕುಟುಂಬದ ಒಂದು ಆರೋಗ್ಯವನ್ನ ನಾನು ಕಾಪಾಡಬೇಕು. ಆ ಒಳ್ಳೆ ಕುಟುಂಬವನ್ನ ನಾನು ಕೊಡೋದ್ರಿಂದ ಒಳ್ಳೆ ಸಮಾಜ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಸಮಾಜ ಕ್ರಿಯೇಟ್ ಆಗೋದ್ರಿಂದ ಒಳ್ಳೆ ಊರು, ಒಳ್ಳೆ ದೇಶ ಆಗ್ಬೇಕು. ಅಂದ್ರೆ ಶುರು ಆಗೋದೇ ಒಂದು ಹೆಣ್ಣಿನಿಂದ. ಅದ್ರಿಂದಲೇ ಹೆಣ್ಣಿನ ಮೇಲೆ, ಹೆಣ್ಣು ಮಕ್ಳ ಮೇಲೆ ಅಷ್ಟೊಂದು ಜವಾಬ್ದಾರಿ ಇರೋದು. ಯಾರು ಧೃತರಾಷ್ಟ್ರನ್ನೇನು ಅನ್ನಲ್ಲ, ಅವ್ನು ಕುರುಡ ಬಿಡು ಹುಟ್ಟು ಕುರುಡ ಅಂತಾರೆ. ಆದ್ರೆ ಗಾಂಧಾರಿ ವಿಷಯ ಬಂದಾಗ ಯಾರು ಸುಮ್ಮನೆ ಇರಲ್ಲ, ಇವಳು ಕಣ್ ಕಟ್ಕೊಂಡಿದ್ಲು ಅಂತಾರೆ. ಹಾಗಾಗಿ ಧರ್ಮದ ವಿಚಾರ ಬಂದಾಗ ಒಂದು ಕುಟುಂಬ ಅಂತ ಇದ್ದಾಗ ಜವಾಬ್ದಾರಿ. ಅವನಿಗೆ ತಗೊಳಕ್ಕಾಗ್ಲಿಲ್ಲ, ಇವಳು ತಗೊಳ್ಬೇಕಾಗಿತ್ತು ಅನ್ನೋದೇ ಎಲ್ಲರ ವಾದ. ಬೇರೆ ಬೇರೆ ತರದಲ್ಲಿ ಇರುತ್ತೆ, ಕೊಡೋಣ. ಮತ್ತೆ ಏನೇನಾದ್ರೂ ಹೇಳಲಿಕ್ಕಿದ್ಯಾ? ಇದು ಕಥೆಯ ರೂಪದಲ್ಲಿ ನಾವು ನೋಡಿದಾಗ ಇದೆಲ್ಲ ಬಂದಿದ್ದು. ನಾವೀಗ ನೋಡಿದ್ದು ಗುಣಗಳ ರೂಪದಲ್ಲಿ ಅಲ್ವಾ? ಪಾಂಡು ಇದೊಂದು ವಿಚಾರ ಯಾರೋ ನಾವು ಕ್ಲಾಸ್ ಆದ್ಮೇಲೆ ಹೋದ್ಸಲ ವಿಚಾರ ಮಾಡಿದ್ವಿ, ಗಾಯತ್ರಿ ಅವ್ರು ಕೇಳಿದ್ದು ಅನ್ಸುತ್ತೆ. ಕುಂತಿ ಟೆಸ್ಟ್ ಮಾಡಕ್ ಹೋದ್ಲು ಮಂತ್ರನ. ಆ ಮಂತ್ರ ಟೆಸ್ಟ್ ಮಾಡಕ್ ಹೋದ್ರೆ ಮಗು ಹುಟ್ಟುಬಿಡ್ತು. ಆ ವಿಚಾರ. ಕುಂತಿ ಪ್ರಜ್ಞೆ ಅಲ್ವಾ? ಆಕೆ ಪಾಂಡು ಒಬ್ಬ ಜ್ಞಾನಿ, ವಿವೇಕ. ಅವನನ್ನ ಮದ್ವೆ ಆಗದಲ್ಲೇ ಏನೇ ಪ್ರಯೋಗ ಮಾಡಿದ್ರು ಕರ್ಣ ಹುಟ್ಟಿದ್ದಲ್ಲಿ ಏನ್ ಹುಟ್ಟಿದ್ದು? ರಾಗ ಅಲ್ವಾ? ರಾಗ ಹುಟ್ಟುಬಿಡ್ತು. ಈಗ ನಮಗೂ ಎಲ್ಲ ಅಷ್ಟೇನೆ. ಈ ಪ್ರಜ್ಞೆ ಮತ್ತು ವಿವೇಕ ಎರಡೂ ಸೇರಿದಾಗ, ಕಾನ್ಶಿಯಸ್ನೆಸ್ ಅಂಡ್ ಆಲ್ಸೋ ದಿ ವಿವೇಕ, ಇದು ಗೊತ್ತಾಗಿ ನಾವು ಈ ಅಧ್ಯಯನವನ್ನ ಪ್ರಾರಂಭ ಮಾಡಿದಾಗ ಅಲ್ಲಿ ಹುಟ್ಟುವಂಥದ್ದೇನೋ ಅರ್ಜುನ, ಭೀಮ, ಧೃತರಾಷ್ಟ್ರ ಅಲ್ಲ ಧರ್ಮರಾಯ ಅಲ್ವಾ? ಏನೇನು ಹುಟ್ಟುತ್ತೆ ಅವಾಗ? ನಿಷ್ಕಾಮ ಕರ್ಮ ಅನ್ನೋದು ಬರುತ್ತೆ. ಯಾವಾಗ? ವಿವೇಕ ಮತ್ತು ಪ್ರಜ್ಞೆ, ವಿವೇಕ ಸೇರಿದಾಗ, ನಮ್ ಕಾನ್ಶಿಯಸ್ ಆ ವಿವೇಕ ಸೇರಿದಾಗ ನಾನು ಈ ಯಾವುದನ್ನೇ ಅಧ್ಯಯನ ಮಾಡ್ಲಿ, ಅದನ್ನ ಉಪನಿಷತ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಏನನ್ನಾದ್ರೂ ಅಧ್ಯಯನ ಮಾಡಿದಾಗ ಅದರಿಂದ ನನಗ್ ಸಿಗುವಂಥದ್ದೇನೋ ನಿಷ್ಕಾಮ ಕರ್ಮ ಅನ್ನೋದು ಸಿಗುತ್ತೆ, ಸಾಹಸ ಸಿಗುತ್ತೆ, ವಿಚಾರಶೀಲತೆ ಸಿಗುತ್ತೆ, ಶಾಂತಿ ಸಿಗುತ್ತೆ, ಸಮರ್ಪಣಾ ಭಾವ ಸಿಗುತ್ತೆ. ಆದ್ರೆ ಆ ವಿವೇಕ ಇಲ್ದಲೆ ಕುಂತಿ ಯಾವಾಗ ಮೊದ್ಲೇ ಟೆಸ್ಟ್ ಮಾಡಕ್ಕೆ ಅಂತ ಹೇಳಿ ಕರ್ಣನ್ ಹುಟ್ಟಿಸಿದ್ಲಲ್ಲ, ಹಾಗೆ ವಿವೇಕ ಇಲ್ದಲೆ ಏನೇ ಒಂದು ಅಧ್ಯಯನ ಅಥವಾ ಏನಾದ್ರೂ ಪ್ರಯತ್ನ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಉಂಟಾಗೋದು ರಾಗ. ರಾಗ ಅಂತ ಹೇಳಿದ್ರೆ ಅದು ಗುರುಗಳ ಬಗ್ಗೆ ರಾಗ ಇರ್ಬೋದು, ಶಾಸ್ತ್ರದ ಬಗ್ಗೆ ರಾಗ ಇರ್ಬೋದು, ಯಾವ್ದೋ ಮಂತ್ರದ ಬಗ್ಗೆ ರಾಗ ಇರ್ಬೋದು. ಅಂದ್ರೆ ಅದನ್ನ ಬಿಟ್ಟು ನಾನು ಏನು ಮಾಡಕ್ಕಾಗಲ್ಲ, ಮುಂದಕ್ಕೆ ಹೋಗೋದೇ ಇಲ್ಲ ನಾನು, ಅದೇ ಅಲ್ಟಿಮೇಟ್ ಅನ್ಕೊಂಡ್ಬಿಟ್ಟಿರ್ತೀನಿ. ಯಾವಾಗ ವಿವೇಕ ಬರುತ್ತೋ ಇದೆಲ್ಲ ಶುರು ಆಗತ್ತೆ. ಏನಂತ? ನಿಷ್ಕಾಮ ಕರ್ಮ ನನ್ನಲ್ಲಿ ಮಾಡ್ಲಿಕ್ಕೆ ಅದು ಪ್ರೇರಣೆಯನ್ನ ಕೊಡುತ್ತೆ, ಸಾಹಸಕ್ಕೆ ಅದು ಪ್ರೇರಣೆಯನ್ನ ಕೊಡುತ್ತೆ. ಆದ್ರಿಂದ ವಿವೇಕ ಮುಖ್ಯ. ನಮ್ಗಿದೆ ಪ್ರಜ್ಞೆ ಇದೆ, ಪ್ರಜ್ಞೆಯ ಜೊತೆ ವಿವೇಕ, ಅದು ಎರಡೂ ಸೇರಿದಾಗ ನಾನು ಮಾಡುವ ಸಾಧನೆ ಏನಿರುತ್ತಲ್ಲ ಅದು ಭಿನ್ನವಾಗಿರುತ್ತೆ. ಆ ವಿಚಾರ ನಾವು ಕ್ಲಾಸ್ ಆದ್ಮೇಲೆ ಯಾರಿಗೋ ಆ ಪ್ರಶ್ನೆ ಬಂತು ಗಾಯತ್ರಿ ಅವ್ರಿಗೆ, ಅದು ಸರಿಯಾಗಿ ಅರ್ಥ ಆಗ್ಲಿಲ್ಲ ಹೇಳಿ ಅಂದಾಗ ಅದನ್ನ ವಿಚಾರ ಮಾಡಿದ್ವಿ ನಾವು. ಅದಕ್ಕೆ ಮತ್ತೊಂದ್ಸಲ ತಮ್ಗೆ ಹೇಳಿದೆ ಅದನ್ನ. ಹರಿಯೋ ಮೇಡಮ್, ಈಗ ನೀವು ಪುರುಷಾರ್ಥ ಮಾಡಿ ಶರಣಾಗತ ಆಗ್ಬೇಕು, ಪ್ರೇ ಮಾಡ್ಬೇಕು ಅಂತ ಹೇಳಿದ್ರಲ್ಲ. ಈಗ ಇವನು ಅರ್ಜುನ ಪುರುಷಾರ್ಥ ಮಾಡಿಲ್ಲ, ಅವನಿನ್ನೂ ಅಲ್ಲ, ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಅವನು ನನಗೇನು ಗೊತ್ತಾಗ್ತಾ ಇಲ್ಲ, ನೀನು ನನಗೆ ದಾರಿ ತೋರಿಸು ಅಂತ ದೇವ್ರಿಗೆ ಈ ಕೃಷ್ಣಂಗೆ ಶರಣಾಗತನ ಆದ. ಸೊ ಅವನು ಪುರುಷಾರ್ಥ ಆಮೇಲೆ ತಾನೇ ಅಂದ್ರೆ ಮಾಡ್ದ. ಸೊ ಅವ್ನು ಫಸ್ಟ್ ನಾವು ದೇವ್ರಿಗೆ ಶರಣಾಗತರಾಗಬೇಕು, ಆಮೇಲೆ ನಾವು ಹೇಳಿದ್ಮೇಲೆ ಮಾಡ್ಬೇಕು ಅಂತ ನನಗೆ ಕನ್ಫ್ಯೂಷನ್. ಏನಂತೀರಾ ಹೇಳಿ, ಪ್ರಶ್ನೆಗೆ ಉತ್ತರ ಹೇಳಿ ಬೇರೆಯವರೆಲ್ಲ. ಕೃಷ್ಣ ಮೊದ್ಲು, ಅರ್ಜುನ ಹೋಗಿ ಮೊದ್ಲು ಕೃಷ್ಣನನ್ನ ಕೇಳ್ದ, ಪುರುಷಾರ್ಥಕ್ ಮೊದ್ಲು ಪ್ರಾರ್ಥನೆ ಆಯ್ತು, ಹೌದಾ?
ಅಲ್ಲ ಇನ್ನೊಂದ್ಸತಿ ಹೇಳಿ ರೇಖಾ ಅವ್ರೆ, ಏನು ಅದು ಕರೆಕ್ಟ್ ಅಂದ್ರೆ ಅರ್ಜುನ ಪ್ರಯತ್ನ ಮಾಡ್ಲಿಲ್ಲ ಇದ್ ಮಾಡಕ್ಕೆ, ಅಲ್ಲ ಅವನ್ಗೆ ಪ್ರಯತ್ನನೂ ಕನ್ಫ್ಯೂಸ್ ಪಟ್ಟು ಆಗ್ಬಿಡ್ತು. ಪುರುಷಾರ್ಥ ಮಾಡ್ಬೇಕಿತ್ತು. ಹಾ ಅಲ್ಲ ಇನ್ನೊಂದ್ಸತಿ ಅವನ್ಗೆ ಹೇಳಿ ಕನ್ಫ್ಯೂಸ್ ರೇಖಾ ಅವ್ರೆ, ಆಯ್ತು. ಇಲ್ಲ ಇನ್ನೊಂದ್ಸತಿ ಹೇಳಿ. ಅವನ್ಗೆ ಕನ್ಫ್ಯೂಸ್ ಆಯ್ತಲ್ಲ ಈಗ. ಏನಾಯ್ತು, ಧರ್ಮ ಎಲ್ಲ ಎದುರುಗಡೆ ತನ್ನ ಗುರು ಹಿರಿಯರು ಎಲ್ಲ ಅವನ ದೊಡ್ಡಪ್ಪ ಅಂದ್ರೆ ಮಕ್ಕಳು ಕಸಿನ್ಸ್ ಎಲ್ಲ ಇದ್ದಿದ್ ನೋಡ್ಬಿಟ್ಟು ಅವನು ಕನ್ಫ್ಯೂಸ್ ಆಗ್ಬಿಟ್ಟ ಫುಲ್. ಅಂದ್ರೆ ನಾನು ಈಗ ಅವನ್ಗೆ ಎಲ್ಲ ಅವನ್ಗೆ ಬೇಕಾದಷ್ಟು ಅವನ ವಿವೇಕಶೀಲತೆ ಅವನ್ಗೂ ಎಲ್ಲಾ ಇದ್ರೂನು ಅವನ್ಗೆ ಕನ್ಫ್ಯೂಸ್ ಆಗೋಯ್ತಲ್ಲ, ಏನ್ ಮಾಡ್ಬೇಕು ನಾನೀಗ ಅನ್ನೋದೇ ಅರ್ಥ ಆಗ್ಲಿಲ್ಲ ಅವನ್ಗೆ. ವ್ಯಾಮೋಹ ಅರ್ಥ ಅಡ್ಡ ಬಂತು ಅವನಿಗೆ ಒಂದ್ 2 ನಿಮಿಷ. ಹಾ ಅದು ಸರಿ. ಅದಕ್ಕೆ ಅಲ್ಲಲ್ಲ, ಈಗ ಪುರುಷರಿಗೆ ನಾವೀಗ ಅಪ್ಲೈ ಮಾಡ್ಕೋಬೇಕಾದ್ರೆ ನಮ್ಗೀಗ ದೇಹ ಏನೋ ಒಂದು ಪ್ರಾಬ್ಲಮ್ಸ್ ಬರುತ್ತೆ, ಏನೋ ಆಗುತ್ತೆ. ಅವಾಗ ನಾವು ಪ್ರಯತ್ನ ಮಾಡಿ ಯಾವ ಕಡೆ ಪ್ರಯತ್ನ ಮಾಡ್ಬೇಕು ಅನ್ನೋದೇ ಗೊತ್ತಾಗದೇ ಇದ್ದಾಗ ಫಸ್ಟ್ ಶರಣಾಗತರಾಗ್ಬಿಟ್ಟು ಪ್ರೇ ಮಾಡ್ಬೇಕು ದೇವ್ರನ್ನ, ಅಂದ್ರೆ ಕೃಷ್ಣನ್ನ ಕೈಯೋಗಿ. ಅವಾಗ ಅವ್ನು ತೋರಿಸಿದ ದಾರಿನಲ್ಲಿ ನಾವು ಅವಾಗ ಇದನ್ನ ಪುರುಷಾರ್ಥ ಮಾಡ್ಬೇಕು. ಅದು ಈಗ ನನ್ಗೆ ಅರ್ಜುನ ಹಂಗ್ ಮಾಡ್ಲಿಲ್ವಲ್ಲ ಅಂತ ಈಗ ಅನಿಸ್ತು ಈಗ ಮಾತಾಡುವಾಗ. ಈಗ ಅವನು ಫಸ್ಟ್ ದೇವ್ರಿಗೆ ಪೂರ್ತಿ ಅವನು 2ನೇ ಅಧ್ಯಾಯದಲ್ಲಿ ಅವನು ಕೂತ್ಬಿಡ್ತಾನಲ್ಲ, 7ನೇ ಶ್ಲೋಕದಲ್ಲೋ ಏನೋ, ನೀನ್ ನನ್ಗೇನು ಅರ್ಥ ಆಗ್ತಾ ಇಲ್ಲಪ್ಪ, ನೀ ದಾರಿ ತೋರ್ಸು, ನಾನು ಆ ದಾರಿನಲ್ಲಿ ಹೋಗ್ತೀನಿ ಅಂತ. ಆಮೇಲೆ ಅವನಿಗೆ ಕೃಷ್ಣ ಇಷ್ಟೊಂದು ಹೇಳದ್ಮೇಲೆ ತನ್ನ ಕನ್ಫ್ಯೂಷನ್ಗಳನ್ನೆಲ್ಲ ಅವನು ಇದನ್ನ ಒಂದೊಂದಾಗಿ ಎಳೆಯಾಗಿ ಅರ್ಥ ಮಾಡ್ಕೊಂಡು ಕೊನೆಗೆ ಅವನಿಗೆ ಹೌದು ನಾನು ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಲ್ವಾ ಅಂತ. ಹೌದು, ಎಲ್ಲ ಅದೇ ಹೌದು. ಡ್ಯುಯಲ್ ಮೈಂಡ್ ಇರತ್ತೆ. ಓಕೆ, ಒಂದು ಡ್ಯುಯಲ್ ಮೈಂಡ್ ಇದ್ದೇ ಇರುತ್ತೆ. ಒಂದು ಧರ್ಮ, ಇನ್ನೊಂದು ಅಧರ್ಮ. ನಾವೇ ಅದನ್ನ ಡಿಸೈಡ್ ಮಾಡ್ಬೇಕು ಯಾವ ಕಡೆ ಹೋಗ್ಬೇಕು ಅಂತ. ಆ ದಿಕ್ಕಿಗೆ ನಾವು ಹೋದಾಗ ನಮ್ಗೆ ನಮ್ಗೆ ಕಾಣದೇ ಇರೋದು ಒಂದು ಸ್ವರೂಪ ನಮ್ ಕಣ್ಣು ಮುಂದೆ ಇದೆಯಲ್ಲ, ಅದನ್ನೇ ನಾವು ಮೇನ್ ಆಗಿ ನಮ್ದು ಶಕ್ತಿ ಅಂತ ಇಟ್ಕೊಂಡು ಮುನ್ನುಗ್ಬೇಕು. ಕೃಷ್ಣನೇ ಶಕ್ತಿ ಅರ್ಜುನನ್ಗೆ, ಅವನ್ಗೆ ಆ ಡ್ಯುಯಲ್ ಮೈಂಡ್ಗೆ ಕೃಷ್ಣನೇ ಶಕ್ತಿ. ಆ ಶಕ್ತಿ ಏನು, ಧರ್ಮನೇ ಅವನ್ ಶಕ್ತಿ. ಅದಕ್ಕೆ ಅಂದ್ರೆ ಏನರ್ಥ, ನಾವು ಒಳ್ಳೆತನನೇ ಬೆಳೆಸ್ಕೋಬೇಕು, ಧರ್ಮದ ಕಡೆಗೆ ಹೋಗ್ಬೇಕು ನಾವು. ಈ ವ್ಯಾಮೋಹ, ಈ ಪಾತ್ರಗಳು ನಮ್ ಜೀವನದಲ್ಲಿ ಬರತ್ತೆ ಹೋಗತ್ತೆ, ಎಲ್ಲ ಆಗೋಗತ್ತೆ. ಆದ್ರೆ ನಮ್ ಮನ್ಸು ಮಾತ್ರ ಧರ್ಮದ ಕಡೆಗೆ ಇರ್ಬೇಕು. ಆ ಧರ್ಮಕ್ಕೆ ಹೋಗಕ್ಕಿಂತ ಮುಂಚೆ ಭಗವಂತ ನನಗ್ ಶಕ್ತಿ ಕೊಡು, ನೀನು ಸಾಕು, ನಿಂದ ಸಪೋರ್ಟ್ ನನಗಿದ್ರೆ ಸಾಕು, ನಾನು ಮುನ್ನುಗ್ತೀನಿಪ್ಪ, ಆಯ್ತು, ನಾನು ನಿಂಗೆ ಶರಣಾಗತ ಆಗ್ತಾ ಇದ್ದೀನಿ ಅಷ್ಟೇ. ಗಾಯತ್ರಿ ಏನೋ ಹೇಳ್ಬೇಕಾ? ನನ್ಗನ್ಸಿದೇನಂದ್ರೆ ಅರ್ಜುನ ವಿಚಾರಶೀಲ, ಅವನಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಿದೆ ಅವನಿಗೆ ಅಲ್ವಾ. ಅವ್ನ್ ಗೊತ್ತಿದ್ರು ಕೂಡ ವ್ಯಾಮೋಹಕ್ಕೆ ಒಳಗಾದ. ಪ್ರಯತ್ನ ಮಾಡ್ಲಿಲ್ಲ ಅಂತಲ್ಲ, ಅವನ ಪುರುಷಾರ್ಥವನ್ನ ಅವನು ಮಾಡಕ್ ಪ್ರಯತ್ನ ಪಡ್ತಾನೆ. ಆ ಮಧ್ಯದಲ್ಲಿ ಅವನಿಗೆ ವ್ಯಾಮೋಹಕ್ಕೊಳಗಾಗಿ ಅವನಿಗೆ ಮುಂದೆ ಹೋಗಕ್ಕಾಗ ಆದ ಶರಣಾಗತ ಆದ ಕೃಷ್ಣನಿಗೆ. ಕೃಷ್ಣ ಅವಾಗ ಈ ಕನ್ಫ್ಯೂಷನ್ ಕೃಷ್ಣ ಅದನ್ನ ಇದು ಮಾಡ್ದ, ಅವನು ಪರಿಹಾರ ಮಾಡ್ದ ಅವನ ಕನ್ಫ್ಯೂಷನ್ ಅಲ್ಲ. ಈಗ ನಾವು ಸಾಮಾನ್ಯ ಮಾನವರು ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ಫಸ್ಟ್ ನಾವು ಪುರುಷಾರ್ಥ ಮಾಡ್ದೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅದು ಹೊಳಿಬಹುದೇನೋ, ಅಥವಾ ನಮ್ಗೆ 2 ಮನ್ಸಿರತ್ತೆ ರೇಖಾ, ಒಂದ್ ಕೆಟ್ಟ ಮನ್ಸು, ಒಂದು ಒಳ್ಳೆ ಮನ್ಸು. ನಾವೇ ಅದನ್ನ ಡಿಸೈಡ್ ಮಾಡ್ಕೋಬೇಕು ಯಾವುದು ಅಂತ. ನಾವು ಒಳ್ಳೆ ಮನ್ಸು ಕಡೆಯಿಂದ, ಒಳ್ಳೆ ಕಾರ್ಯ ಕಡೆಯಿಂದ ಹೋದ್ರೆ ದೇವ್ರು ನಮ್ ಜೊತೆಲಿ ಇರ್ತಾನೆ ಅಂತ ಅನ್ನೋದಿರ್ಬೇಕು. ಅದ್ರಲ್ಲಿ ಇನ್ನೇನು ಇಲ್ಲ, 2 ದಾರಿ, ಒಳ್ಳೆ ದಾರಿ, ಕೆಟ್ಟ ದಾರಿ. ಅವಾಗ ಕನ್ಫ್ಯೂಷನ್ ಆದಾಗ ನಮ್ಮನ್ನ ನಾವೇ ಸಂಭಾಳಿಸ್ಕೊಂಡು ಒಳ್ಳೆ ದಾರಿಗೆ ಹೋಗ್ಲೇಬೇಕು. ಅದೇ ಕೃಷ್ಣ ಕಾನ್ಶಿಯಸ್. ರೇಖಾ ಏನೋ ಹೇಳ್ತಿದ್ದಾರೆ, ರೇಖಾ ಹೆಗ್ಡೆ ಹೇಳಿ. ಹರಿ ಓಂ. ಆಕ್ಚುಲಿ ಈಗ ಅರ್ಜುನ ಯುದ್ಧಕ್ಕೆ ತಯಾರಾಗಿ ರಣರಂಗಕ್ಕೆ ಬಂದಿದ್ದಾನೆ ಅಂದ್ರೆ ಅದೇ ಪುರುಷಾರ್ಥ. ಅವ್ನು ರೆಡಿ ಆಗಿದ್ದಾನಲ್ವಾ, ಹಿ ಹ್ಯಾಸ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಇದು. ಅಲ್ಲಿಗೆ ಬಂದಾಗ ಅವನಿಗೆ ಎಲ್ಲ ತನ್ನ ಬಂಧು ಬಾಂಧವರನ್ನು ನೋಡಿದಾಗ ಆ ಭಾವನೆ ಬಂದಿದೆ. ಇವಾಗ ಒಂದು ಮಗುವಿನ ವಿಚಾರವನ್ನೇ ಮೇಡಮ್ ಹೇಳಿದ್ರು.
ಮಗುವಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತೀರ. ಅಲ್ಲಿ ಹೋದಾಗ ಸಂಬಡಿ ಮೇ ಟೆಲ್ ಯು, ಅಯ್ಯೋ ಆ ಡಾಕ್ಟರ್ ತುಂಬಾ ಸ್ಪೆಷಲ್ ಇದ್ರು, ನೀವು ಅಲ್ಲಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ. ಆಗ ನಮಗೂ ಒಂದು ಮನಸ್ಸಲ್ಲಿ ಡ್ಯೂಯಲ್ ಬರ್ಬೋದು, ಹೌದಲ್ವಾ? ಈ ಡಾಕ್ಟರ್ಗಿಂತ ಆ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತೋ ಏನು ಅಂತ. ಆ ಥರದ ಒಂದು ಡ್ಯೂಯಲ್ ಮೈಂಡ್ ಬಂದಿದೆ ಅಷ್ಟೇ ಅರ್ಜುನನಿಗೆ. ಅದರ್ವೈಸ್ ಹಿ ಹ್ಯಾಸ್ ಕಮ್ ಟು ಫೈಟ್ ಓನ್ಲಿ. ಅವನಲ್ಲಿಗೆ ಬಂದಿದ್ದು ಯುದ್ಧಕ್ಕಾಗಿಯೇ ಬಂದಿದ್ದು. ಸೊ ಪುರುಷಾರ್ಥ ಇದೆ ಅಂತ ನನ್ಗನ್ಸುತ್ತೆ. ಅದನ್ನೇ ಕಂಟಿನ್ಯೂ ಮಾಡಿ. ಈಗ ಆ ಮಗುವಿಗೆ ಆ ಡಾಕ್ಟರ್ ಸರಿ ಇದ್ರು ಈ ಡಾಕ್ಟರ್ಗಿಂತ ಅಂತ ಹೇಳಿದಾಗ ನಾನು ಡ್ಯುಯಲಿಟಿಯಲ್ಲಿದ್ದೀನಿ, ಡ್ಯುಯಲ್ ಮೈಂಡ್ ನನ್ನ ಹತ್ರ ಇದೆ. ಆದ್ರೂ ನಾನು ಏನ್ ಮಾಡ್ತೀನಿ, ಭಗವಂತ ನನಗೆ ಸರಿಯಾಗಿ ತಿಳಿದಿರೋ ಕಡೆ ನಾನು ಕರ್ಕೊಂಡ್ ಬಂದಿದ್ದೀನಿ, ಮುಂದಿನ ನೀನ್ ನೋಡ್ಕೊ ಅಂತ ಪ್ರೇ ಮಾಡಬೇಕು ತಾನೆ. ಅವಾಗ ಅಲ್ಲಿ ಡ್ಯುಯಾಲಿಟಿ ಆದ್ಮೇಲೆ ಅಲ್ಲಿ ಪ್ರಾರ್ಥನೆ. ಅವಾಗೇನ್ ಮಾಡ್ತೀರಾ? ಅವಾಗೇನ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಓಡೋದ್ರೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇನ್ನೇನೋ ಆಗೋಗ್ಬಿಡುತ್ತೆ. ಅವಾಗ ಪ್ರಾರ್ಥನೆ, ಪುರುಷಾರ್ಥ ಮಾಡಿ ಡ್ಯುಯಾಲಿಟಿ ಆಗಿ ಆವಾಗ ಪ್ರಾರ್ಥನೆ. ಪುರುಷಾರ್ಥ ಮಾಡಿದ್ರೆ ಡ್ಯುಯಾಲಿಟಿ ಬರೋದೇ ಇಲ್ವಲ್ಲ. ಮಾಡ್ಬೇಕು ಅಂತ ಇದ್ರೂನು ವ್ಯಾಮೋಹ ಅನ್ನೋದು ಆವರಿಸ್ಕೊಂಡ್ಬಿಟ್ಟು ಒಂದ್ ಮಾಯೆ ತರ ನಮ್ಮ ಪ್ರಯತ್ನ ಮಾಡಕ್ ಬಿಡಲ್ಲ. ಸೊ ಆತರ ಅನ್ಸುತ್ತೆ, ವ್ಯಾಮೋಹ ಅನ್ನೋದು ಕೆಟ್ಟದು ಅಂತ. ಸೊ ಪ್ರಯತ್ನ ಮಾಡಕ್ಕೆ ಬಿಡಲ್ಲ ಅನ್ನೋದು ಸುಳ್ಳು. ವ್ಯಾಮೋಹ ಇದ್ರೂ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಅಲ್ಲ, ಅರ್ಜುನನ್ಗೆ ಆತರ ಆಯ್ತು ಅಂತ. ಅವನ್ ಬಂದಿದ್ದಾನೆ, ಯುದ್ಧ ಮಾಡಕ್ಕೆ ಬಂದಿದ್ದಾನೆ ಅಂದ್ರೆ ಆ ವ್ಯಾಮೋಹ ಅವನ್ನ ಕಟ್ಟಿಡ್ಬಿಟ್ಟು ನಾನ್ ಮಾಡಲ್ಲ ಅಂತ ನಂಗೆ ಕೆಳಗಡೆ ಇಳಿದ್ ಬಿಡ್ತಾನೆ. ಆತರ ಆಯ್ತಾ ರೇಖಾ ಅವ್ರಿಗೆ? ಕ್ಲಿಯರ್ ಆಯ್ತಾ? ಆ ವ್ಯಾಮೋಹ ಹೋಗ್ಲಿ, ಚಂಚಲ್ ಮನಸ್ಸು ಹೋಗ್ಲಿ ಅಂತ ತಾನೇ ಬೋಧನೆ ಮಾಡಿದ್ದವರು ಕೃಷ್ಣ ಪರಮಾತ್ಮ ಅರ್ಜುನಿಗೆ. ಇಲ್ಲ, ಅದು ನನ್ಗೆ ಅದೇ ಕನ್ಫ್ಯೂಷನ್ ಇನ್ನೂ ನನಗೆ ಕ್ಲಿಯರ್ ಆಗ್ಲಿಲ್ಲ. ಕ್ಲಿಯರ್ ಆಗ್ಲಿಲ್ಲ. ಪ್ರಯತ್ನ, ಈಗ ಏನೋ ಒಂದ್ ಸಮಸ್ಯೆ ಮುಂದ್ಗಡೆ ಇದೆ, ಅದ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ, ಅವಾಗ್ಲೇ ಪ್ರಾರ್ಥನೆ ಶುರು ಮಾಡ್ಬಿಡ್ತೀನಿ ಅಂತ ನೀವ್ ಹೇಳೋದು ಅಲ್ವಾ? ಅವಾಗ್ಲೇ ಅಂದ್ರೆ ನೀವು ಪ್ರಯತ್ನ ಮಾಡಕ್ ಮೊದ್ಲೇ ಡ್ಯುಯಾಲಿಟಿ ಇದೆ, ಮಾಡ್ಬೇಕು ಬೇಡವೋ ಅಂತ. ಅಂದ್ರೆ ಅಲ್ಲಿದೆ, ನಿಮ್ಗೆ ಏನೋ ಮಾಡ್ಬೇಕು ಅನ್ನೋದಿದೆ. ಯು ಆಲ್ರೆಡಿ ಸ್ಟಾರ್ಟೆಡ್ ಇಟ್. ನೀವೇನು ಮಾಡದೆ ಇದ್ರೆ ಪ್ರಾರ್ಥನೆನೇ ಬೇಡವಲ್ಲ. ಏನೋ ಮಾಡ್ಬೇಕಾಗಿದೆ, ಪ್ರಯತ್ನ ಸ್ಟಾರ್ಟ್ ಆಗಿದೆ, ಆಗ್ಲೇ ಮನಸ್ಸಿನಲ್ಲಿ ಉಂಟಾಗಿದೆ. ನೀವು ಫಿಸಿಕಲಿ ಏನೋ ಮಾಡಿಲ್ಲ. ಮಗುವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ, ಕರ್ಕೊಂಡು ಹೋಗ್ಬಾರ್ದ, ಅದೇ ರೀಸ್ ಎ ಥಾಟ್, ಅದೇ ಪುರುಷಾರ್ಥ. ಪುರುಷಾರ್ಥ ಅಂತ ಅಂದ್ರೆ ನಾನ್ ಕೆಲಸ ಮಾಡ್ಬಿಡ್ಬೇಕು ಅಂತಲ್ಲ. ಥಾಟ್ ಇಸ್ ದೇರ್ ಅಲ್ವಾ, ವಿಚಾರ ಇದೆಯಲ್ಲ, ಅದೇ ಪುರುಷಾರ್ಥ. ನಾ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ, ಕರ್ಕೊಂಡು ಹೋಗ್ಬೇಕಾ ಬೇಡವಾ ನೀನ್ ಹೇಳು ಅಂತ ಪ್ರಾರ್ಥನೆ. ಈಗ ನಾನು ಏನು ಮಾಡಲ್ಲ, ಮಗು ಹುಷಾರಿಲ್ಲ, ಸುಮ್ನೆ ಕೂತಿದ್ದೆ, ನಾನು ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋಗ್ಬೇಕು ಕೂತಿದ್ದೀನಿ ಅಂದ್ರೆ ನನ್ ಪುರುಷಾರ್ಥನೇ ಇಲ್ಲ ಅಲ್ಲಿ. ಪಕ್ಕದ ಮನೆ ಮಗುಗ್ ಹುಷಾರಿಲ್ಲ, ನಾವೇನ್ ಮಾಡ್ತೀವಿ? ವಿಚಾರ ಬರುತ್ತಾ? ಏನಿಲ್ಲ, ನಾವು ಸುಮ್ನೆ ಇರ್ತೀವಲ್ಲ. ಅವ್ರು ಕರ್ಕೊಂಡು ಹೋಗ್ತಾರ ಬಿಡು, ಅವ್ರಿಗೆ ಗೊತ್ತಿದೆ ಅಂತ ಸುಮ್ನೆ ಇರ್ತೀವಿ. ನನ್ನ ಪುರುಷಾರ್ಥ ಏನಿಲ್ವಲ್ಲ. ಕರೆಕ್ಟ್. ಬಂದಿದೆ ಅಂದ್ರೆ ಅದೇ ಪುರುಷಾರ್ಥ. ಥಾಟ್ ಬಂದಿದೆ, ನಮ್ಗೆ ಏನ್ ಮಾಡ್ಬೇಕು ಅಂತ ಥಾಟ್ ಬಂದಿದೆ, ಅದು ಸರಿನೋ ತಪ್ಪು ಅಂತ ನಮ್ಗೆ ಅದು ನನಗದು ಕನ್ಫ್ಯೂಷನ್ ಇದೆ. ಸೊ ಅವಾಗ ನಾನು ಅದನ್ನ ಪ್ರಾರ್ಥಿಸ್ತೀನಿ, ಏನ್ ಮಾಡ್ಲಿ ಹೇಳು, ನಾನು ಹೀಗ್ ಮಾಡ್ತಿದ್ದೀನಲ್ಲ, ಇದು ಸರಿನೋ ತಪ್ಪೋ, ನೀನ್ ಅದನ್ನ ನನ್ಗೆ ನೀನ್ ತಿಳಿಸೋ, ನಾನೀಗ ಹೊರಟಿದ್ದೀನಿ ಅಂತ. ನನಗೆ ಕನ್ಫ್ಯೂಷನ್. ಏನು ಮಾಡದೆ ಕೂತ್ಕೊಂಡ್ರೆ ಅದು ಪುರುಷಾರ್ಥ ಅಲ್ಲ. ನೀವೇನೋ ಮಾಡ್ಬೇಕಾಗಿದೆ, ಅದಕ್ಕೆ ಕೇಳ್ತಾ ಇದ್ದೀರಾ ಮಾಡ್ಲೋ ಬೇಡವೋ ಅಂತ. ಕೇಳದ್ಮೇಲೆ ಮಾಡ್ತೀರ ತಾನೆ. ಕರೆಕ್ಟ್. ಆ ಥಾಟ್ ಬಂದ್ರೆ ಪುರುಷಾರ್ಥ. ನಾನು ಕೆಲಸನೇ ಮಾಡ್ಬೇಕಾಗಿಲ್ಲ, ನನ್ನ ಮನಸ್ಸಿಗೆ ಅದು ಬಂದ ಮೇಲೆ, ಅದು ಫಸ್ಟ್ ವಿಚಾರ ಬಂದಾಗ ಅದು ಇದು ಪ್ರಯತ್ನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ವಿಚಾರಗಳಿಂದ ಪ್ರಯತ್ನ ಸ್ಟಾರ್ಟ್ ಆಗುತ್ತೆ, ನಮ್ಮ ಕಾರ್ಯಗಳಿಂದ ಸ್ಟಾರ್ಟ್ ಆಗೋದಿಲ್ಲ. ಕೆಲಸ ಮಾಡೋದ್ರಿಂದ ಏನು ಸ್ಟಾರ್ಟ್ ಆಗೋದಿಲ್ಲ, ಮನಸ್ಸಲ್ಲಿ ಅದು ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ಬೇಕು ನಾನು ಈಗ ಒಂದು ಸಮಸ್ಯೆ ಬಂದಿದೆ, ನನ್ನ ಕಡೆಯಿಂದ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಫಸ್ಟ್. ಆಮೇಲೆ ಅವಾಗ ಕನ್ಫ್ಯೂಷನ್ ಇರುತ್ತೆ. ಯೋಚನೆ ಮಾಡೋದೇ ಪುರುಷಾರ್ಥ. ಏನೋ ಸಮಸ್ಯೆ ಬಂದಿದೆ, ನಾನು ಏನು ಮಾಡಲ್ಲ ಅಂದ್ರೆ ನಮ್ ಪುರುಷಾರ್ಥ ಇಲ್ಲ. ದೇವರೇ ನೀನ್ ನೋಡ್ಕೊ, ಸುಮ್ನಿರ್ತೀನಿ. ಆ ಸರೆಂಡರ್ ಎಲ್ಲಿದೆ ನಮ್ದು? ಇಲ್ಲ, ಅದು ಬರಕ್ಕೆ ಆ ಲೆವೆಲ್ ನಾವು ಇರಲ್ಲ. ಸೊ ಇರಲ್ಲ.
ಅದು ತುಂಬಾ ಮೇಲಿದೆ. ಅದು ತುಂಬಾ ಆ ಸರೆಂಡರ್ ಬರಕ್ಕೆ ಆವಾಗ ನೀವು ಪುರುಷಾರ್ಥ ಬೇಕಾಗಿಲ್ಲ. ಆವಾಗ ಸರೆಂಡರ್, ಅದು ಟೋಟಲ್ ಸರೆಂಡರ್. ಇದು ಸರೆಂಡರ್ ಅಲ್ಲ. ನಮ್ಗಿನ್ನೂ ಇಲ್ಲ, ಅದಕ್ಕೆ ಪುರುಷಾರ್ಥ ಮಾಡ್ಬೇಕು. ಎಸ್, ಇದು ಸರೆಂಡರ್ ಅಲ್ಲ. ನಾವು ಈಗ ನಮ್ ಕನ್ಫ್ಯೂಷನ್ ನೀನು ಕ್ಲಿಯರ್ ಮಾಡು, ನಾನು ಏನ್ ಮಾಡ್ಬೇಕು ಅಂತ ನೀನ್ ಹೇಳು ಅಂತ ಹೇಳ್ತಿದ್ದೇವೆ ಹೊರತು ನೀವು ಇದ್ ಮಾಡ್ಕೊಳ್ಳಿ ಸ್ವಲ್ಪ. ಅಲ್ಲ, ಅಲ್ಲೂ ಕೂಡ ಅವನಿಂದ ನನ್ಗೇನು ಉತ್ತರ ಸಿಕ್ಲಿಲ್ಲ ಅಂತ ಅಂದ್ರು, ಮಗು ಮನೇಲಿ ಒದ್ದಾಡ್ತಾ ಇದೆ ಅಂತ ಅಂದ್ರೆ ನಾನು ಏನ್ ಮಾಡ್ಲಿ, ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿ, ಅದು ಇದು ಅಂತ ಅನ್ನೋ ಅಷ್ಟೊತ್ತಿಗೆ ಆ ಮಗು ತೀರಾ ಏನಾದ್ರು ಸೀರಿಯಸ್ ಆಗೋದ್ರೆ ಯಾವ ಡಾಕ್ಟರ್ ಸಿಗ್ತಾರೋ ಓಡೋಗ್ತೀನಲ್ಲ. ಪುರುಷಾರ್ಥ ತಾನೆ. ಇನ್ನು ನನ್ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ, ಈ ಡಾಕ್ಟರ್ ಹತ್ರ ಹೋಗ್ಲಾ ಆ ಡಾಕ್ಟರ್ ಹತ್ರ ಹೋಗ್ಲು ಕೇಳಿದೀನಿ, ಗೊತ್ತಿಲ್ಲ ನನ್ಗೆ, ಅವ್ನಿನ್ನೂ ಉತ್ತರ ಕೊಟ್ಟಿಲ್ಲ, ತಗೊಂಡ್ ಹೋಗ್ತೀನಲ್ವಾ ಯಾವ್ದೋ ಮಗು. ನನ್ಗೇನ್ ಅವಾಗ ಆ ಮಗುವಿನ ಪ್ರಾಣ ಮುಖ್ಯ ಆಗಿರುತ್ತೆ ಅಲ್ವಾ. ಆಮೇಲೆ ನಮ್ಮ ಮನಸ್ಸು ಶಾಂತವಾಗಿರ್ಬೇಕು ಅನ್ನೋದು ಒಂದು. ಶಾಂತವಾಗಿದ್ರೆ ಏನಾದ್ರೂ ಅವಾಗ ನಾವು ಮಾಡ್ತೀವಿ. ಮನಸ್ಸು ಶಾಂತವಾಗಿಲ್ಲದೆ ಏನೋ ಆಗೋಯ್ತು ಅಂತ ವಿಚಾರ ಬಂದ್ಬಿಟ್ರೆ ಅವಾಗ ಮಾಡೋದೇ ಇಲ್ಲ. ಗಾಬರಿ ಮಾಡ್ಕೊಂಡ್ರೆ ಒಳ್ಳೇದು. ಪುರುಷಾರ್ಥ, ಪ್ರಾರ್ಥನೆ ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿ ಮಾಡೋಣ. ತಾವೆಲ್ಲರೂ ಕೇಳಿದ್ರಿ ಸ್ವಾಮೀಜಿ ಅವ್ರನ್ನ ಬರ್ಮಾಡ್ಕೊಳ್ಬೇಕು ಒಂದ್ ಟಾಕ್ ಆದ್ಮೇಲೆ ಅಂತ. ನಾನು ವಿಚಾರಿಸ್ದೆ. ಶಿರಳ್ಗಿಯ ಸುಧರ್ಮ ಚೈತನ್ಯ ಅಂತ, ಅವರು ಸ್ವಾಮಿ ಬ್ರಹ್ಮಾನಂದ ಅಂತ, ಅವ್ರ ಹತ್ರ ಮಾತಾಡಿದೀನಿ. ಒಪ್ಕೊಂಡಿದ್ದಾರೆ ಅವರು ನಮ್ಗೆ ಒಂದು ಟಾಕ್ ಕೊಡ್ಲಿಕ್ಕೆ. ಮೊದಲನೇ ಅಧ್ಯಾಯದ ಬಗ್ಗೆ ಅವರೇ ಮಾತಾಡ್ತಾರೆ. ಅವರು ಬುಧವಾರ ಅಥವಾ ಗುರುವಾರ ಟೈಮ್ ಕೊಡ್ತಿದ್ದಾರೆ ನಮ್ಗೆ. ನಾ ಗುರುವಾರನೇ ಕ್ಲಾಸ್ ಇಟ್ಕೊಳ್ಳ, ನನ್ನ ಕ್ಲಾಸ್ ಬದಲು ಸ್ವಾಮೀಜಿ ಅವ್ರದ್ದು ಇರುತ್ತೆ ಅವತ್ತು. ಆಗ್ಬೋದಾ ಎಲ್ಲರಿಗೂ? ಮಧ್ಯಾಹ್ನ ಸಾಯಂಕಾಲನ ಮೇಡಮ್ ಇದು? ಸೇಮ್ 4 to 5 ನನ್ನ ಕ್ಲಾಸ್ ಇರೋ ಟೈಮ್ಗೆ. ಗುರುವಾರ ನನ್ನ ಕ್ಲಾಸ್ ಬದಲು ಸ್ವಾಮೀಜಿ ಕ್ಲಾಸ್ ಇರುತ್ತೆ. ಗುರುವಾರನೇ ಒಳ್ಳೆ ಚೆನ್ನಾಗಿರುತ್ತೆ. ಗುರುವಾರ ಅವತ್ತೇ ಒಳ್ಳೇದು. ಸರಿ. ತಮ್ಮ ಸಂಕಲ್ಪ ಬಹಳ ಗಟ್ಟಿಯಾಗಿದ್ದು. ಸ್ವಾಮೀಜಿನ ಕೇಳಿದ ಕೂಡಲೇ ಒಪ್ಕೊಂಡ್ಬಿಟ್ರು. ನಿನ್ನೆ ಅಷ್ಟೇ ಮಾತಾಡ್ದೆ, ಮೊನ್ನೆ ಅಷ್ಟೇ ಸಂತೋಷ. ಈಗ 2 ದಿವಸದಿಂದ ಅಷ್ಟೇ ನಾನು ರಿಷಿಕೇಶಿಂದ ಬಂದೆ. ರಿಷಿಕೇಶ್ಗೆ ಹೋಗಿದ್ದೆ ನಾನು. ಅಲ್ಲಿ ಡೆಲ್ಲಿಯಲ್ಲಿ ಒಂದು ಮದ್ವೆ ಇತ್ತು, ಮುಗಿಸ್ಕೊಂಡು ರಿಷಿಕೇಶ್ಗೆ ಹೋಗಿ ಸ್ವಾಮೀಜಿ ಅವ್ರನ್ನ ಭೇಟಿಯಾಗಿ ಬಂದೆ. ಅಲ್ಲಿ ಬಂದ್ಮೇಲೆ ಇಲ್ಲಿ ಕೇಳಿದೆ ನಿನ್ನೆ ತಕ್ಷಣ ಅವರು ಆಯ್ತಮ್ಮ ಮಾತಾಡ್ತೀನಿ ಅಂದ್ರು. ಸೊ ಗುರುವಾರ 4 ರಿಂದ 5 ಗಂಟೆಗೆ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ಹಿಂದೆ ಒಂದ್ಸಲ ನಮ್ ಕ್ಲಾಸ್ ಅಡ್ರೆಸ್ ಮಾಡಿದ್ರು, ಅವರನ್ನೇ ಕೇಳ್ಕೊಂಡಿದೀನಿ, ಅವರು ಮಾತನಾಡ್ತಾರೆ. ವೆರಿ ನೈಸ್ ಮೇಡಮ್. ಒಳ್ಳೇದು. ಅಲ್ಲಿಗೆ ನಿಜವಾಗ್ಲು ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಅದು ಆನ್ಲೈನ್ ಇರುತ್ತೆ, ಮತ್ತೆ ತಾವು ಬೇರೆ ತರ ಅನ್ಕೊಳ್ಬಾರ್ದು.